ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ವ್ಯಾಘ್ರಗೀತೆ ಎನ್ನುವ ಪಾಠದ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇಲ್ಲಿಯವರೆಗೆ ಆ ಪಾಠದ ಕೆಲವೊಂದು ಪ್ರಮುಖ ಅಂಶಗಳನ್ನು ತಿಳ್ಕೊಂಡಿದ್ವಿ. ಅದನ್ನು ಮತ್ತೊಮ್ಮೆ ಪುನರ್ಮನನ ಮಾಡೋದಾದರೆ, ನಾವು ಹಿಂದಿನ ತರಗತಿಗಳಲ್ಲಿ ವ್ಯಾಘ್ರಗೀತೆ ಪಾಠಕ್ಕೆ ಸಂಬಂಧಪಟ್ಟಂಥ ಲೇಖಕರ ಪರಿಚಯವನ್ನು ಮಾಡಿಕೊಂಡಿದ್ವಿ. ಲೇಖಕರಾದಂತಹ ಎನ್ ಮೂರ್ತಿರಾವ್ರವರು ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳಿನಲ್ಲಿ ಜೂನ್ 16, 1900ರಲ್ಲಿ ಜನಿಸ್ತಾರೆ. ತಂದೆ ಹೆಸರು ಸುಬ್ಬರಾವ್, ತಾಯಿ ಹೆಸರು ಪುಟ್ಟಮ್ಮ, ಅವರ ಹೆಂಡತಿ ಹೆಸರು ಜಯಲಕ್ಷ್ಮಿ ಅಂತ. ಪ್ರೀತಿಯಿಂದ ಅವರನ್ನು ಲಲಿತಾ ಅಂತ ಕರೀತಾ ಇದ್ರು. ಪ್ರಮುಖ ಗದ್ಯ ಬರಹಗಾರರಾಗಿ ಗುರುತಿಸಿಕೊಂಡಂತಹ ನಮ್ಮ ಎನ್ ಮೂರ್ತಿರಾವ್ರವರು ಅವರ ಪ್ರಮುಖ ಕೃತಿಗಳಾದಂತಹ ಹಗಲುಗನಸುಗಳು, ಅಲೆಯುವ ಅಪರ ವಯಸ್ಕರ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರ ಚಿತ್ರಗಳು ಮತ್ತು ಪತ್ರಗಳು ಅನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಹಾಗೆಯೇ ಅವರ ದೇವರು ಅನ್ನೋ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯವರಿಗೆ ಡಿಲಿಟ್ ಪ್ರಶಸ್ತಿಯನ್ನು, ಡಿಲಿಟ್ ಗೌರವವನ್ನು ಕೊಟ್ಟರೆ 1984ರಲ್ಲಿ ಕೈವಾರದಲ್ಲಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 56ನೇದು, ಅದರ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ಕೊಂಡಿದ್ರು. ಶ್ರೀಯುತರು 23 ಆಗಸ್ಟ್ 2003ರಲ್ಲಿ ವಿಧಿವಶರಾದರು, ದೈವಾಧೀನರಾದರು. ಲೇಖಕರ ಪರಿಚಯವನ್ನು ತಿಳ್ಕೊಂಡಿದ್ವಿ. ಹಾಗೆ ಹುಲಿಯ ಜಾತಿಗೆ ಸೇರುವುದು ಬಹಳಷ್ಟು ಗೌರವದ ವಿಷಯ. ಏನಕ್ಕೆ ಗೌರವದ ವಿಷಯ? ಎಲೆಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದೆನೆಂದು ಗರ್ವಿಸಬೇಡ ಎಂದು ಹೇಳಿದ ಕವಿಯ ಮಾತಿನಲ್ಲಿ ನನಗೆ ಅಪಾರ ಗೌರವ ಉಂಟು ಅಂತ ಪಾಠದ ಪ್ರಾರಂಭದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಆ ರೀತಿ ಹೇಳಿದಂಥವರು ಜಯರಾಯಾಚಾರ್ಯರು. ಅವರ ಗೀತಲಹರಿ ಅನ್ನೋ ಕವನ ಸಂಕಲನದಲ್ಲಿ ಅದನ್ನು ಹೇಳ್ತಾರೆ. ಅಂದರೆ ಹುಲಿ ಜಾತಿಗೆ ಸೇರೋದೇ ಹೆಮ್ಮೆಯ ವಿಷಯ. ನೀನು ಸೇರಿದೀಯಾ, ಬೆಕ್ಕಾಗಿರ್ತಕ್ಕಂಥ ನೀನು ಸೇರಿದೀಯಾ ಅಂಥೇಳಿ ಬಿಂಕವನ್ನು, ಬಿಗುಮಾನವನ್ನು ತೋರಿಸ್ಬೇಡ, ಗರ್ವ ಪಡಬೇಡ. ಯಾಕೆ ಹುಲಿ ಜಾತಿಗೆ ಸೇರೋದು ಹೆಮ್ಮೆಯ ವಿಷಯ? ಅದನ್ನು ಅವರು ಹೇಳ್ತಾರೆ. ಏನಂತ ಹೇಳ್ತಾರೆ? ಶಾಕಾಹಾರಿಯಾದಂತಹ ಮನುಷ್ಯ ಅವನೇ ಮಾಂಸಾಹಾರವನ್ನು ತಿಂತಾನೆ. ಹೀಗಿರಬೇಕಾದ್ರೆ ಮಾಂಸವನ್ನು ತಿನ್ನೋದು ಬಿಟ್ಟು ಸಸ್ಯಾಹಾರವನ್ನು ತಿನ್ನೋದು ಗೊತ್ತಿಲ್ಲ ಅಂತಹ ಪ್ರಾಣಿ ಹುಲಿ. ಆ ಹಿಂಸ್ರ ಪಶು ಅದು ಮಾಂಸಾಹಾರವನ್ನು ತಿನ್ನೋದ್ರಲ್ಲಿ ತಪ್ಪೇನಿದೆ? ಹಾಗೆ ತಿನ್ನುವಲ್ಲಿ, ಬೇಟೆಯಾಡುವಲ್ಲಿ ಯಾವುದಾದ್ರೂ ಧರ್ಮವನ್ನು ಅವು ಅನುಸರಿಸ್ತಾವ? ಅಥವಾ ಧರ್ಮಾಧರ್ಮಗಳ ಅವುಗಳ ಕಡೆ ನೋಡದೆ ಏಕಾಏಕಿ ಬೇಟೆಯನ್ನಾಡಿ ತಿಂತಾವ ಅನ್ನೋದು ಮುಖ್ಯ ಪ್ರಶ್ನೆ. ಈ ರೀತಿ ಚರ್ಚೆ ಮಾಡಿದಾಗ ಹುಲಿಗೆಲ್ಲಿಂದ ಧರ್ಮ ಬಂತು? ಅವರು ಬೇರೆ ದೇಶದ ಹುಲಿಗಳ ಬಗ್ಗೆ ಮಾತನಾಡಿಲ್ಲ, ನಾನು ನನ್ನ ದೇಶದ ಹುಲಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಭರತಖಂಡದ ಹುಲಿಗಳ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಈ ಭರತಖಂಡ ಅಂದ್ರೆ ವಿಶಿಷ್ಟವಾದಂತಹ ನಾಡು. ಇಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರು, ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸ್ತು. ಹೀಗೆಲ್ಲ ಇರಬೇಕಾದ್ರೆ ಇಂತಹ ಪುಣ್ಯ ಭೂಮಿಲಿ ಇಲ್ಲಿನ ಹುಲಿಗಳಾದರೂ ಅಧರ್ಮಕ್ಕೆ ಅವಕಾಶ ಮಾಡಿಕೊಡ್ತಾವೆಯೇ? ಖಂಡಿತವಾಗಿಯೂ ಇಲ್ಲ ಅಂತ ಅವರು ಹೇಳ್ತಾರೆ. ಇದಕ್ಕೆ ಒಂದು ನಿದರ್ಶನ ಕೂಡ ಕೊಡ್ತಾರೆ. ಅವರ ಬಂಧು, ಲೇಖಕರಾದಂಥ ಎನ್ ಮೂರ್ತಿರಾವ್ ಅವರ ಬಂಧು ಕೃಷ್ಣಮೂರ್ತಿ ಅನ್ನೋರು ತಮ್ಮ ವಂಶಕ್ಕೆ ಸೇರಿದಂತಹ ಒಂದು ಕಥೆಯನ್ನು, ತಮ್ಮ ತಾತ ಮುತ್ತಾತರ ಕಾಲದಲ್ಲಿ ನಡೆದಂತಹ ಒಂದು ಕಥೆಯನ್ನು ಹೇಳ್ತಾರೆ. ಹೀಗೀಗ ನಡೆದಿತ್ತು ಅಂತ ಹೇಳ್ಬಿಟ್ಟು. ಏನು ನಡೆದಿತ್ತು? ಕೃಷ್ಣಮೂರ್ತಿಯವರ ಅಜ್ಜಂದ್ರು ಈ ತುಮಕೂರು ಜಿಲ್ಲೆ ಒಂದು ಹಳ್ಳಿಯವರು. ಯಾವ ಹಳ್ಳಿ ಅಂತ ಪುಸ್ತಕದಲ್ಲಿ ಹೇಳಿಲ್ಲ. ಚಿಕ್ಕನಾಯಕನಹಳ್ಳಿ ಸಮೀಪದ ಒಂದು ಹಳ್ಳಿ. ಆ ಹಳ್ಳಿಲಿ ಆ ಕುಟುಂಬ ವಾಸವಾಗಿತ್ತು. ಅವಾಗ ರಾಜತ್ವ ಇತ್ತು. ರಾಜತ್ವ ಇದ್ದಿದ್ದರಿಂದ ಆ ರಾಜರ ಕೈ ಕೆಳಗೆ ಮಂತ್ರಿಗಳಾಗಿ ಈ ಕುಟುಂಬದವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಂತೆ. ರಾಜಭಕ್ತಿಗೆ ಹೆಸರಾಗಿದ್ರು.
ರಾಜನಿಗೆ ಬಹಳಷ್ಟು ನಿಷ್ಠೆಯನ್ನು ತೋರಿಸಿದ್ರು. ಈ ವಂಶದಲ್ಲಿ ಹುಟ್ಟಿದಂತಹ ಒಬ್ಬರು ಅಂದರೆ ಮುಂದೆ ಬರ್ತಕ್ಕಂಥ ಕಥೆಯಲ್ಲಿ ಬರ್ತಕ್ಕಂಥ ಶಾನುಭೋಗರು. ಆ ಶಾನುಭೋಗರ ಕಾಲಕ್ಕಾಗಲೇ ರಾಜತ್ವ ಎಲ್ಲ ಹೋಗಿತ್ತು, ವ್ಯವಸ್ಥೆ ಬದಲಾಗಿತ್ತು ಅಲ್ವಾ. ರಾಜತ್ವ ಹೋಗಿ ಬ್ರಿಟಿಷ್ ಆಳ್ವಿಕೆ ಬಂತು ನೋಡಿ. ಹಾಗಾಗಿ ಆ ಮಂತ್ರಿತ್ವ ಹೋಯಿತು, ಶಾನುಭೋಗಿಕೆ ಬಂತು. ಸರ್ಕಾರಕ್ಕೆ ಬಹಳ ವಿಧೇಯರಾಗಿ ಶಾನುಭೋಗರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರಂತೆ. ಮಂತ್ರಿತ್ವ ಹೋದ್ರಿಂದ ಶಾನುಭೋಗಿಕೆನ ಇವರಿಗೆ ಕೊಟ್ಟಿದ್ರು. ಊರಿನಲ್ಲಿ ಗ್ರಾಮದಲ್ಲಿ ಕಂದಾಯವನ್ನು ವಸೂಲಿ ಮಾಡಿ ಸರಿಯಾಗಿ ಅದರ ಆಯವ್ಯಯದ ಲೆಕ್ಕವನ್ನು ಬರೆದು ಆ ಬರಿತಕ್ಕಂಥ ಪುಸ್ತಕಕ್ಕೆ ಏನಂತ ಕರಿತೀವಿ, ಖಿರ್ದಿ ಪುಸ್ತಕ ಅಂತ ಕರಿತೀವಿ. ಆ ಲೆಕ್ಕವನ್ನು ಬರೆದು ಆ ಕಂದಾಯದ ಹಣವನ್ನು ತೆಗೆದುಕೊಂಡು ಹೋಗಿ ಖಜಾನೆಗೆ ಕಟ್ಟು ಬರಬೇಕಾಗಿತ್ತು. ಈ ಶಾನುಭೋಗರು ಎಂಥವರು, ಬಹಳ ಪ್ರಾಮಾಣಿಕರಾಗಿದ್ರು. ತಾವು ಮಾಡುವಂತಹ ಕೆಲಸ ಪುಣ್ಯದ ಕೆಲಸ ಅಂತ ಭಾವಿಸಿದ್ರು. ಅದು ಜೀವನಾಧಾರದ ಕೆಲಸ ಅಂತ ಅವ್ರು ಯಾವತ್ತೂ ಭಾವಿಸಿರ್ಲಿಲ್ಲ. ಬೇರೆ ಶಾನುಭೋಗರಂತೆ ಮಸಿಯ ಕಾಣಿಕೆ ಅಂತಂದ್ರೆ ಆ ರೈತನ ಕಂದಾಯದ ಲೆಕ್ಕವನ್ನ ಬರೆದಿದ್ದಕ್ಕೆ ಕೆಲ ಶಾನುಭೋಗರು ಹಣ ಪಡಿತಾ ಇದ್ರು. ಕಾಣಿಕೆ ಕೊಡಪ್ಪ ಅಂತ ಹೇಳ್ಬಿಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ರು. ಆದರೆ ಶಾನುಭೋಗರು ಯಾವತ್ತೂ ಆ ರೀತಿ ಹಣವನ್ನ ಕೇಳದಂಥವರಲ್ಲ. ಅದು ಅವರ ಜೀವನಾಧಾರದ ವಸ್ತು ಆಗಿರಲಿಲ್ಲ. ಖಿರ್ದಿ ಪುಸ್ತಕ ಅನ್ನೋದು ಏನಾಗಿತ್ತು, ರಾಜಭಕ್ತಿಯ ಲಾಂಛನವಾಗಿತ್ತಂತೆ. ಆ ರೀತಿ ಅಷ್ಟು ಪ್ರಾಮಾಣಿಕರು ಶಾನುಭೋಗರಾಗಿದ್ರು. ಅದು ಶಾನುಭೋಗರ ವ್ಯಕ್ತಿತ್ವದ ಪರಿಚಯ. ಅವರು ಒಂದ್ಸಾರಿ ಇರಸಾಲಿಗೋಸ್ಕರ ಅಂದ್ರೆ ವಸೂಲಿ ಮಾಡಿದಂತಹ ಕಂದಾಯದ ಹಣವನ್ನ ಕಟ್ಟಿ ಬರೋದಕ್ಕೋಸ್ಕರ, ಖಜಾನೆಗೆ ಕಟ್ಟಿ ಬರೋದಕ್ಕೋಸ್ಕರ ಒಂದು ಸ್ಥಳಕ್ಕೆ ಹೊರಟಿದ್ರು. ಆ ಸ್ಥಳದ ಹೆಸರೇ ಯಾವುದು, ಚಿಕ್ಕನಾಯಕನಹಳ್ಳಿ ಅಂತ. ಚಿಕ್ಕನಾಯಕನಹಳ್ಳಿಗೆ ಹೋಗ್ಬೇಕಾದ್ರೆ ಮತ್ತೆ ಬರಬೇಕಾದ್ರೆ ಒಂದು ಕಣಿವೆ ಸಿಗುತ್ತೆ. ಕಣಿವೆ ಅಂದ್ರೆ ಅರ್ಥ ಆಗತ್ತಲ್ಲ ನಿಮಗೆ, ಗುಡ್ಡಗಳ ನಡುವಿನ ಜಾಗ. ಗುಡ್ಡ ಇರ್ತಾವಲ್ಲ, ಆ ಗುಡ್ಡದ ಮಧ್ಯಭಾಗ ಇರುತ್ತಲ್ಲ, ಅದನ್ನ ಕಣಿವೆ ಅಂತ ಕರಿತೀವಿ. ಆ ಕಣಿವೆ ಮೂಲಕನೇ ಸಾಗಬೇಕಾಗಿತ್ತು, ಮತ್ತೆ ವಾಪಸ್ಸು ಬರಬೇಕಾಗಿತ್ತು. ಯಾವ ಕಣಿವೆ ಅದು? ಆ ಕಣಿವೆ ಹೆಸರು ಮದಲಿಂಗನ ಕಣಿವೆ ಅಂತ. ಮದಲಿಂಗನ ಕಣಿವೆ ಅಂತಂದ್ರೆ ಇವತ್ತಿಗೂ ಕೂಡ ಬಹಳಷ್ಟು ಪ್ರವಾಸಿಗರನ್ನ ಆಕರ್ಷಿಸ್ತಕ್ಕಂಥ ಒಂದು ಕಣಿವೆ. ಚಿಕ್ಕನಾಯಕನಹಳ್ಳಿ ಅಂತ ಬರುತ್ತೆ ತುಮಕೂರು ಹತ್ರ, ಅಲ್ಲೇ ಆ ಕಣಿವೆ ಸಿಗುತ್ತೆ. ಏನಕ್ಕದು ಹೆಸರು ಬಂತು, ಮದಲಿಂಗನ ಕಣಿವೆ ಅಂತ ಯಾಕೆ ಹೆಸರು ಬಂತು ಅಂತೂ ಕೂಡ ನಾನು ಕಳೆ ತರಗತಿಯಲ್ಲಿ ತಿಳಿಸಿದ್ದೆ. ಇನ್ನೊಂದ್ಸಾರಿ ತಿಳಿಸ್ಬೇಕಪ್ಪ ಅಂತಂದ್ರೆ, ಆ ಚಿಕ್ಕನಾಯಕನಹಳ್ಳಿಯ ಸಮೀಪ ಒಂದು ಕುಸ್ತಿ ಪಂದ್ಯ ಏರ್ಪಟ್ಟಿತ್ತು. ಅದಕ್ಕೆ ಅಲ್ಲಿ ಮದುವೆ ಆದಂತಹ ಒಬ್ಬ ವ್ಯಕ್ತಿ, ಅವನು ಹೊಸದಾಗಿ ಮದುವೆ ಆಗಿದ್ದರಿಂದ ಅವನು ಮದಲಿಂಗ ಅಂತ ಕರೀತಾರೆ, ಸಹಜವಾಗಿ ಕರೀತಾರೆ. ಆ ವ್ಯಕ್ತಿ ಆ ಊರಿಗೆ ಬಂದಿದ್ದ, ಸುತ್ತಮುತ್ತ ಹೊಸದಾಗಿ ಮದುವೆ ಆಗಿದ್ದ. ಆ ಮನೆಯಲ್ಲಿ ಅತ್ತೆ, ಹೆಂಡತಿ, ನಾದಿನಿ 3 ಜನ ಇದ್ರು. ಹೊಸದಾಗಿ ಮದುವೆ ಆಗಿದ್ದ, ಭಾಳ ಆನಂದದಿಂದ ಆ ಕುಸ್ತಿ ಪಂದ್ಯ ಮತ್ತು ಆ ಜಾತ್ರೆನೆಲ್ಲ ಮುಗಿಸ್ಕೊಂಡಾಗಿ ಎಲ್ಲ ಮಾತನಾಡ್ಬೇಕಾದ್ರೆ ಏನೋ ತಮಾಷೆಗೆ ನಾದಿನಿಯನ್ನ ಅತ್ತೆ ನನಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳಿದ್ನಂತೆ. ಆ ರೀತಿ ಕೇಳಿದಾಗ ಅದಕ್ಕೆ ತಮಾಷೆಯಾಗಿಯೋ ಅಥವಾ ಗಂಭೀರವಾಗಿಯೋ ಅತ್ತೆ, ಆಯಿತು, ಇಲ್ಲಿ ಈ ಬೆಟ್ಟ ಬರುತ್ತಲ್ಲ, ಈ ಗುಡ್ಡ ಬರುತ್ತಲ್ಲ, ಈ ಗುಡ್ಡವನ್ನು ನೀನು ಹಿಮ್ಮುಖವಾಗಿ ಹತ್ತಬೇಕು, ಅಂದರೆ ಹಿಂದ್ಲು ಮುರುಗಿ ಅಂತ ಕರಿತೀವಲ್ಲ, ಹಿಮ್ಮುಖವಾಗಿ ಹತ್ತಬೇಕು. ಹತ್ತಿ ಇಳಿದ್ರೆ ನನ್ನ 2ನೇ ಮಗಳನ್ನು ನಿನಗೆ ಕೊಡ್ತೀನಿ ತಗ ಅಂತ ಅತ್ತೆ ಹೇಳಿದ್ಲಂತೆ. ಸರಿ ಅಂತ ಪಂದ್ಯಕ್ಕೆ ಒಪ್ಕೊಂಡಂತಹ ಮದಲಿಂಗ ಹಿಮ್ಮುಖವಾಗಿ ಬೆಟ್ಟ ಹತ್ತಿ ಇಳಿತಾನೆ. ಇನ್ನೇನು ಇಳಿಬೇಕೋ ಅವನಿಗೆ ದಾಹ ಆಗಿರುತ್ತೆ. ದಾಹಕ್ಕೆ ನೀರನ್ನು ಕೇಳಿದಾಗ ನಾದಿನಿಗೂ ಖುಷಿ, ಅಯ್ಯೋ ನನ್ನ ಮಾವ ಹತ್ತಿ ಇಳಿದ್ಬಿಟ್ನಲ್ಲ, ನನ್ನ ಮದುವೆ ಆಗ್ತಾನಲ್ಲ ಅಂತ ಅವಳಿಗೂ ಖುಷಿ. ಅವಳು ಒಂದು ತಮ್ಗೆ ನೀರನ್ನು ತೆಗೆದುಕೊಂಡು ಓಡಿ ಬರ್ತಾ ಇರಬೇಕಾದ್ರೆ ಅಕಸ್ಮಾತಾಗಿ ಅಡವಿ ಆ ನೀರೆಲ್ಲ ಚೆಲ್ಲೋಯ್ತಂತೆ. ದಾಹ ಹೆಚ್ಚಾಗಿದ್ದರಿಂದ ಅವನು ಕೂಡ ನೀರು ನೀರು ಅಂತ ಹೇಳಲ್ಲಿ ಎಲ್ಲೂ ನೀರು ಸಿಗದೆ ಅಲ್ಲೇ ಅವನು ಪ್ರಾಣವನ್ನು ಬಿಟ್ಟನಂತೆ. ಇದಾದ್ಮೇಲೆ ಈ ವಿಷಯ ಕೇಳಿ ಅತ್ತೆಗೆ ಈ ವಿಷಯ ಗೊತ್ತಾಗಿ ಎದೆ ಹೊಡೆದು ಅತ್ತೆ ಸತ್ತೋದ್ಲಂತೆ. ತದನಂತರ ಆ ಹೆಂಡತಿನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಅಲ್ಲಿಂದ ಆ ಜಾಗ ಏನಿತ್ತು ಅದನ್ನ ಮದಲಿಂಗನ ಕಣಿವೆ ಅಂತಾನೆ ಕರೀತಾರೆ ಅಂತ ಗೊರೂರರು ಒಂದು ಕಡೆ ಹೇಳ್ತಾರೆ.
ಇದನ್ನೆಲ್ಲ ತಿಳಿಸಿದ್ದೆ. ಅದು ಮದಲಿಂಗನ ಕಣಿವೆಯ ವೈಶಿಷ್ಟ್ಯತೆ. ಇದಾದ ನಂತರ ಆ ಚಿಕ್ಕನಾಯಕನಹಳ್ಳಿಗೆ ಹೋದಂತಹ ಶಾನುಭೋಗರು ಇರಸಾಲಿ ಅಂದರೆ ಕಂದಾಯದ ಹಣವನ್ನು ಖಜಾನೆಗೆ ಕಟ್ಟಿ ಮತ್ತೆ ವಾಪಸ್ಸು ಆ ಕಣಿವೆ ಮಾರ್ಗವಾಗಿ ಬರಬೇಕಾಗಿತ್ತು. ಸ್ವಲ್ಪ ತಡ ಆಗ್ಬಿಡ್ತು. 6 ಗಂಟೆ ಆಗಿತ್ತು. ಅವ್ರ ಸ್ನೇಹಿತರು ಅವರು ಇವ್ರನ್ನೆಲ್ಲ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾತಾಡಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಬೇಗ ಹೋದರೆ ಊಟದ ಅಷ್ಟೊತ್ತಿಗಾಗಲೇ ಊರು ತಲುಪಿಬಿಡ್ತೀನಿ ಅಂಥೇಳಿ ಬೇಗ ಬೇಗ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಹಸಿವೆ ಆಗಿರುತ್ತೆ, ಜೊತೆಗೆ ಭಯ. ಯಾಕಪ್ಪ ಅಂತಂದರೆ ಅವರು ಮದಲಿಂಗನ ಕಣಿವೆ ಇನ್ನೇನು ಪ್ರವೇಶ ಮಾಡಬೇಕು ಅಷ್ಟೊತ್ತಿಗಾಗಲೇ ಕತ್ತಲು ಹೆಜ್ಜೆ ಇಟ್ಟಿರುತ್ತೆ. ಆ ಭಯ ಆತಂಕದ ನಡುವೆ ಮತ್ತೆ ಹೊಟ್ಟೆ ಹಸಿವು, ನಿಶಕ್ತಿ, ಇದರ ನಡುವೆನೂ ಜೋರಾಗಿ ವೇಗವಾಗಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಸಮೀಪ ಒಂದು ಗುಹೆಯಲ್ಲಿ ಒಂದು ಹುಲಿ ತಾನೇ ಆಕಳಿಸ್ತಾ ಎದ್ದೇಳುತ್ತೆ. ಎದ್ದು ಯೋಚನೆ ಮಾಡುತ್ತೆ, ಅಯ್ಯೋ ಹೊಟ್ಟೆ ಹಸ್ದಿದೆ, ಹೊಟ್ಟೆ ಬರಿದಾಗಿದೆ, ವಿಧಿ ಆಹಾರಕ್ಕೆ ಯಾವ ಪ್ರಾಣಿ ನನಗೆ ಒದಗಿಸುತ್ತೋ. ಈ ರೀತಿ ಆ ಹುಲಿ ಆಲೋಚನೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೇನೆ ಅದರ ಘ್ರಾಣೇಂದ್ರಿಯ ಅಂದರೆ ಮೂಗನ್ನು ಸುಮಧುರವಾದಂತಹ ಒಂದು ಗಂಧ ಆವರಿಸುತ್ತೆ. ಅಂದರೆ ವಾಸನೆ ಬರುತ್ತೆ. ಶಾನುಭೋಗರು ಹೋಗ್ತಿದ್ರಲ್ವಾ ಆ ದಾರಿಲಿ, ಅವರು ಹಚ್ಕೊಂಡಂತಹ ಗಂಧ, ಸುಗಂಧ ಲೇಪನ ಇದೆಲ್ಲ ಮೂಗಿಗೆ ಬಡಿದು ಆ ವಾಸನೆ ಜಾಡನ್ನೇ ಹಿಡಿದು ಆ ಹುಲಿ ಏನು ಮಾಡುತ್ತೆ, ದಾರಿಗೆ ಬಂದು ನೋಡುತ್ತೆ. ಅಲ್ಲಿ ಶಾನುಭೋಗರ ದುಂಡಾದ ಶರೀರ ಕಾಣಿಸ್ತಾ ಇರುತ್ತೆ. ಅವಾಗ ಹುಲಿಗೆ ಬಹಳ ಪರಮಾನಂದ ಆಗ್ಬಿಡುತ್ತೆ. ಎಂಥ ಆಹಾರ ಸಿಕ್ತಪ್ಪ, ಒಳ್ಳೆ ಕಟ್ಮಸ್ತಾಗಿರೋ ಆಹಾರ, ದುಂಡಾದ ಶರೀರದ ಆಹಾರ ಅಂತೇಳಿ ಪರಮಾನಂದವಾದರೂ ಅದಕ್ಕೆ ಒಂದು ಕೊರತೆ ಇರುತ್ತೆ. ಯಾಕಪ್ಪ ಅಂದರೆ ಶಾನುಭೋಗರು ಮುಂಭಾಗದಿಂದ ಅಂದರೆ ಮುಂದೆ ಬರ್ತಿರ್ಲಿಲ್ಲ, ಅಭಿಮುಖವಾಗಿ ಬರ್ತಿರ್ಲಿಲ್ಲ, ಬೆನ್ನನ್ನು ತಿರ್ಸ್ಕೊಂಡು ಮುಂದೆ ಹೋಗ್ತಾ ಇದ್ರು. ಅರ್ಥಾತ್ ಅವ್ರ ದಾರಿಲಾಗಲೇ ಮುಂದೆ ಸಾಗಿದ್ರು. ಹುಲಿ ನೋಡಿದಾಗ ಅವ್ರ ಬೆನ್ನು ಕಾಣಿಸ್ತಾ ಇತ್ತು. ಭರತಖಂಡದ ಹುಲಿಗಳು ಹಿಂದಿನಿಂದ ದಾಳಿ ಮಾಡೋಲ್ಲ. ಆ ಕಾರಣದಿಂದ ಅದು ಆ ಕೊರತೆ ನೀಗಿಸ್ಕೊಳ್ಳೋದಕ್ಕೆ ಅದೊಂದು ಉಪಾಯ ಮಾಡಿ ತನ್ನ ಬಡಬಂಧುವಾದಂತಹ ಬೆಕ್ಕಿನಂತೆ ತನ್ನ ಶರೀರವನ್ನು ಹುದುಗಿಸ್ಕೊಂಡು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಶಾನುಭೋಗರ ಹತ್ರ ಹೋಗಿ ಒಂದೇ ಸಾರಿ ನೆಗೆದು ಶಾನುಭೋಗರ ಮುಂದಕ್ಕೆ ಬಂದು ಆಮೇಲೆ ಮುಂದ್ಲಿಂದ ಅವರನ್ನು ಬೇಟೆ ಆಡೋ ಒಂದು ಆಲೋಚನೆ ಮಾಡಿ ಹುಲಿ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಬೆಕ್ಕಿನಂತೆ ಮೈಯನ್ನು ಹುದುಗಿಸ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗುತ್ತೆ. ಯಾಕೋ ಗೊತ್ತಿಲ್ಲ, ಒಂದು ರೀತಿ ಶಾನುಭೋಗರಿಗೆ ದುಗುಡ ಉಂಟಾಗುತ್ತೆ. ಒಂದು ರೀತಿ ಏನೋ ಆತಂಕ, ಭಯ. ಏನಕ್ಕೆ ಭಯ? ಅದನ್ನೇ ಹೇಳ್ತಾರಲ್ಲ ಹಿರಿಯರು ಹೇಳ್ತಾರೆ, ನಮ್ಮ ಇಂದ್ರಿಯಗಳಿಗೆ ಗೊತ್ತಾಗದೇ ಇರುವಂತಹ ವಿಷಯ, ಪಂಚೇಂದ್ರಿಯಗಳಿಗೆ ಗೊತ್ತಾಗದೇ ಇರುವಂಥದ್ದು ನಮ್ಮ 6ನೇ ಇಂದ್ರಿಯಕ್ಕೆ ಗೊತ್ತಾಗುತ್ತೆ, ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ, ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ. ಏನೋ ಆತಂಕ ಆಗ್ತಾ ಇದೆಯಲ್ಲ, ಏನೋ ದುಗುಡ ಆಗ್ತಾ ಇದೆಯಲ್ಲ, ಆ ರೀತಿ ಅನಿಸ್ತು. ಯಾರಿಗೆ? ಶಾನುಭೋಗರಿಗೆ. ಹಿಂದೆ ಹುಲಿ ಬರ್ತಿದೆ, ಇವರ ಮನಸ್ಸಿನಲ್ಲಿ ಏನೋ ಆತಂಕ ಆಗ್ತಾ ಇದೆ, ಏನೋ ಅಪಾಯ ಬಂದಂಗೆ ಆಗ್ತಾ ಇದೆಯಲ್ಲ ಅಂತ ಸ್ವಲ್ಪ ಹಂಗೆ ಸೂಕ್ಷ್ಮವಾಗಿ ನೋಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಹಿಂದೆ ಹುಲಿ ಇದೆ ಅಂತ. ಹುಲಿಗೆ ಹೊಡೆದದ್ದೇ ಇವರಿಗೂ ಒಳೆಯುತ್ತೆ. ಅದಿನ್ನೇನು ಇವರು ಮೇಲಿಂದ ತಲೆ ಮೇಲಿಂದ ಹಾರಿ ಮುಂದಕ್ಕೆ ಬಂದು ಅದು ತಿರುಗಿ ನೋಡಬೇಕು. ಶಾನುಭೋಗರಷ್ಟೊತ್ತಿಗಾಗಲೇ ತಾವು ಬಂದಂತಹ ದಾರಿಲೇ ವಾಪಸ್ ಹೋಗ್ತಾ ಇರ್ತಾರೆ. ಅಂದರೆ ಚಿಕ್ಕನಾಯಕನಹಳ್ಳಿ ಕಡೆಗೆ ಹೋಗ್ತಾ ಇರ್ತಾರೆ. ಹುಲಿಗೆ ಮೆಚ್ಚುಗೆ ಆಗತ್ತೆ, ಬಲೆ ಶಾನುಭೋಗ ಬಲೆ ಅಂತ, ಪರವಾಗಿಲ್ಲ ಒಳ್ಳೆ ಬೇಟೆನೇ ಸಿಕ್ತು ನನಗೆ ಅಂಥೇಳಿ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತೆ. ಮತ್ತೊಂದು ಸಾರಿ ಪ್ರಯತ್ನ ಪಡುತ್ತೆ. ಮತ್ತು ಶಾನುಭೋಗರು ತಾವು ಹೋಗ್ತಿದ್ದಂಥ ಊರ ಕಡೆಗೆ ತಿರುಗಿ ಮತ್ತೆ ಊರ ಕಡೆಗೆ ಬಾಗಿ ತಿರುಗಿ ತಮ್ಮ ಊರ ಕಡೆಗೆ ಹೋಗ್ತಿರ್ತಾರೆ. ಈ ರೀತಿ 2-3 ಸಾರಿ ಆದಾಗ ಹುಲಿ ಕೋಪ ಬಂದ್ಬಿಡುತ್ತೆ. ಒಂದ್ಸಾರಿ ಹಿಂದಿನಿಂದನೇ ಬೇಟೆ ಆಡ್ಬಿಡ್ಲಾ ಅನ್ನೋಷ್ಟು ಕೋಪ ಬರುತ್ತೆ, ಹಸಿವೆ ಹೆಚ್ಚಾಗಿರುತ್ತೆ ಅದಕ್ಕೂ ಕೂಡ. ಆದರೆ ಹುಲಿಲಿ ಹಿಂದಿನಿಂದ ಮತ್ತೊಂದು ಯೋಚನೆಯೂ ಬರುತ್ತೆ. ನಾನೇನಾದರೂ ಹಿಂದಿನಿಂದ ಆಕ್ರಮಣ ಮಾಡಿದರೆ ಬೇರೆ ಹುಲಿಗಳ ಮುಂದೆ ನನ್ನ ಗೌರವ ಎಷ್ಟಕ್ಕೆ ನಿಂತೀತು, ಬೇರೆ ಹುಲಿಗಳು ನನ್ನ ಬಗ್ಗೆ ಏನು ಅನ್ಕೊಳಲ್ಲ,
ಇಲ್ಲ ಇಲ್ಲ, ಎಷ್ಟೇ ಕಷ್ಟ ಆಗಲಿ ನನ್ನ ಧರ್ಮವನ್ನು ನಾನು ಬಿಡಬಾರ್ದು ಅಂಥೇಳಿ, ನಾನು ಎಷ್ಟೇ ಆಗಲಿ ಸದ್ವಂಶದಲ್ಲಿ ಹುಟ್ಟಿದ ಹುಲಿ. ಇದಕ್ಕೆ ಲೇಖಕರು ಆ ಹಿಂದಿನ ನಮಗೆಲ್ಲ ಇಡೀ ಕನ್ನಡಿಗರಿಗೆ ಜನಜನಿತವಾದಂತಹ ಕಥನಗೀತೆ, ಜನಪದ ಕಥನಗೀತೆಯಾದಂತಹ ಗೋವಿನ ಹಾಡಿದೆಯಲ್ಲ ಮಕ್ಕಳೇ, ಪುಣ್ಯಕೋಟಿಯ ಹಸುವಿನ ಹಾಡು, ಅದನ್ನು ಕೊಂಡಿಯನ್ನು ಇಲ್ಲಿ ಬೆಸ್ತಿದ್ದಾರೆ. ಸದ್ವಂಶದಲ್ಲಿ ಹುಟ್ಟಿದ ಹುಲಿ ನಾನು, ನಮ್ಮ ಅಜ್ಜ ಆ ಪುಣ್ಯಕೋಟಿ ಹಸು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಬಿಸಿ ರಕ್ತವಿದೆಕೋ ಅಂತ ಹೇಳಿ ತನ್ನನ್ನೇ ತಾನು ಅರ್ಪಿಸಿಕೊಂಡಾಗ ಸತ್ಯ ಪ್ರಾಮಾಣಿಕತೆಗೆ ಮೆಚ್ಚಿ ನನ್ನ ಅಜ್ಜ ಆ ಹುಲಿಯನ್ನು ಆ ಹಸುವನ್ನು ಹಾಗೆ ಬಿಡಲಿಲ್ವೇ? ಅಂತಹ ಸದ್ವಂಶದಲ್ಲಿ ಹುಟ್ಟಿದಂತಹ ನಾನು ಅದಿವತ್ತಿಗೂ ಎಷ್ಟೋ ಜನರಿಗೆ ಆದರ್ಶವಾಗಿದೆ, ಹುಲಿ ಹಸುಗಳಿಗೆ ಆದರ್ಶವಾಗಿದೆ. ಅಂಥ ವಂಶದಲ್ಲಿ ಹುಟ್ಟಿದಂತಹ ನಾನು ಎಲ್ಲಾದರೂ ಅಧರ್ಮಕ್ಕೆ ಅವಕಾಶ ಮಾಡಿಕೊಡೋದೆ? ಆವಾಗ ಕೆಲವು ಧರ್ಮಗ್ರಂಥದ ಸಾಲುಗಳು ಹುಲಿಗೆ ನೆನಪಾಗುತ್ತೆ. ಯಾವ್ಯಾವ ಧರ್ಮಗ್ರಂಥದ್ದು? ನಮ್ಮ ಭಗವದ್ಗೀತೆಯ ಸಾಲು ನೆನಪಿಗೆ ಬರುತ್ತೆ. ಸ್ವಧರ್ಮೇ ನಿಧನಂ ಶ್ರೇಯ, ಸ್ವಂತ ಧರ್ಮದಲ್ಲಿ ನಿಧನವಾಗುವುದು, ಸಾಯುವುದು ಕೂಡ ಶ್ರೇಯಸ್ಸನ್ನು ತರುತ್ತೆ. ಧರ್ಮ ಆಚರಣೆ ಮಾಡೋದಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅರೆಬರೆಯಾಗಿ ಧರ್ಮವನ್ನು ಆಚರಣೆ ಮಾಡಿದ್ರೂ ಪರವಾಗಿಲ್ಲ, ಆ ಧರ್ಮದಲ್ಲಿಯೇ ಹುಟ್ಟಿದ್ದ ನೀನು ಆ ಧರ್ಮದಲ್ಲಿಯೇ ಸಾಯಬೇಕು, ಅದು ಕೂಡ ನಿನಗೆ ಶ್ರೇಯಸ್ಸನ್ನು ತರುತ್ತೆ. ಧರ್ಮ ಮತ್ತೊಂದು ಧರ್ಮಕ್ಕೆ ಹೋಗೋದು, ಮತಾಂತರ ಆಗೋದನ್ನು ಭಗವದ್ಗೀತೆ ಕೂಡ ವಿರೋಧಿಸುತ್ತೆ. ಮತಾಂತರ ಆಗಿ ಅಂದರೆ ಬೇರೆ ಧರ್ಮಕ್ಕೆ ಹೋಗಿ ಸಾಯೋದು ನಿನಗೆ ಶ್ರೇಯಸ್ಸಲ್ಲ, ಒಳ್ಳೆಯದಲ್ಲ. ಧರ್ಮ ಆಚರಿಸಲಾಗದಿದ್ದರೂ ನಿನ್ನ ಧರ್ಮದಲ್ಲಿಯೇ ಉಳಿದು ಅರೆಬರಿಯಾಗಿಯೇ ಧರ್ಮದ ಆಚರಣೆಯನ್ನು ಮಾಡಿ ಸಾಯೋದು ಕೂಡ ನಿನಗೆ ಶ್ರೇಯಸ್ಸನ್ನು ತರುತ್ತೆ. ನಿನ್ನ ಧರ್ಮವನ್ನು ಬಿಡಬೇಡ ಅನ್ನೋ ಆಲೋಚನೆ ಹುಲಿಗೆ ಬರುತ್ತೆ. ಬೈಬಲ್ನ ಮಾತು ಕೂಡ ನೆನಪಿಗೆ ಬರುತ್ತೆ, ಸೈತಾನ ಹಿಂದಿರುಗು. ಅಂದರೆ ಧರ್ಮ ವಿರೋಧಿಯಾದವನೇ, ದೇವರನ್ನ ವಿರೋಧಿಸುವವನೇ ಸೈತಾನ. ಅಂದರೆ ಅವನೇ ಧರ್ಮವನ್ನು ದೇವರನ್ನ ವಿರೋಧಿಸುವಂಥವನು ಅಂತ. ಆ ಸೈತಾನನನ್ನ ಕರೆ ಕೊಟ್ಟಿದ್ದು, ನೀನು ವಾಪಸ್ ಧರ್ಮಕ್ಕೆ ಬಾ. ಅಂದರೆ ಇಲ್ಲಿ ಯಾಕೆ ಅದು ಪ್ರಸ್ತುತ ಅಂತಂದರೆ, ಹುಲಿಗೆ ಯೋಚನೆ ಧರ್ಮವನ್ನು ಬಿಟ್ಟು ಹೋಗಿತ್ತು. ತನ್ನ ಧರ್ಮ ಏನು? ಮುಂದಿನಿಂದ ಆಕ್ರಮಣ ಮಾಡೋದು, ಹಿಂದಿನಿಂದಲ್ಲ. ಆದರೆ ಹುಲಿಗೆ ಆ ಕೆಟ್ಟ ಆಲೋಚನೆ ಬಂತಲ್ಲ, ಹಿಂದಿನಿಂದನೂ ಆಕ್ರಮಣ ಮಾಡಿಬಿಡೋಣ ಅಂತ. ಆ ಅಧರ್ಮದ ಹಾದಿಯಿಂದ ನೀನು ಧರ್ಮದೆಡೆಗೆ ಬಾ ಅಂತ ಹುಲಿ ತನಗೆ ತಾನು ಹೇಳ್ಕೊಂಡಿದ್ದು. ಯಾವುದನ್ನು ನೆನೆಸ್ಕೊಂಡು? ಆ ಬೈಬಲ್ನ ಸೈತಾನ ಹಿಂದಿರುಗು ಅನ್ನುವ ಸಾಲನ್ನು ನೆನಪಿಸ್ಕೊಂಡು. ಕ್ಷಣಕಾಲ ಕೆಟ್ಟ ಯೋಚನೆ ಬಂದರು ಹುಲಿಗೆ, ಇಂದಿನಿಂದನೇ ಆಕ್ರಮಣ ಮಾಡಿಬಿಡೋಣ ಅಂತ. ಅದು ಮಾಡೋಕ್ಕೋಗಲ್ಲ, ಧರ್ಮದ ಮಾರ್ಗವಾಗಿಯೇ ನಾನು ನಡಿಬೇಕು ಅಂಥೇಳಿ ತೀರ್ಮಾನವನ್ನು ಮಾಡುತ್ತೆ. ಎಷ್ಟೇ ಪ್ರಯತ್ನ ಪಡುತ್ತೆ, ಮತ್ತೆ ಬಡಬಂಧುವಾದಂಥ ಬೆಕ್ಕಿನಂತೆ ತನ್ನ ಶರೀರವನ್ನು ಹುದುಗಿಸ್ಕೊಂಡು ಮತ್ತೆ ಶಾನುಭೋಗರ ಮುಂದಕ್ಕೆ ನೆಗೆಯುತ್ತೆ. ಮತ್ತೆ ಶಾನುಭೋಗರು ವಾಪಸ್ ಹೋಗ್ತಾ ಇದ್ದಾರೆ, ಮತ್ತೆ ಮುಂದೆ ನೆಗೆಯುತ್ತೆ. ಮತ್ತೆ ಶಾನುಭೋಗರು ಅದು ಬೆನ್ನನ್ನು ಅದರ ಕಡೆಗೆ ಮಾಡಿಕೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಪುನರಾವರ್ತನೆ ಆಗ್ತಾ 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 ಹೋಯ್ತು. ಕುಲಾಲ ಚಕ್ರದಂತೆ ಶಾನುಭೋಗರು ತಿರುಗ್ತಾ ಇದ್ರು. ಕುಲಾಲ ಚಕ್ರ ಅಂದ್ರೆ ಗೊತ್ತಲ್ವಾ? ಮಡಿಕೆ ಮಾಡ್ತಕ್ಕಂಥ ಕುಂಬಾರರು ಮಡಿಕೆ ಮಾಡೋದಕ್ಕೋಸ್ಕರ ಒಂದು ಚಕ್ರವನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಸುತ್ತಿ ಅದಕ್ಕೆ ಮಣ್ಣು ಹಾಕಿ ಕುಂಭವನ್ನು ಮಾಡ್ತಾರೆ. ಅದನ್ನು ಕುಲಾಲ ಚಕ್ರ ಅಂತ ಕರಿತೀವಿ. ಕುಲಾಲ ಚಕ್ರದಂತೆ ಶಾನುಭೋಗರು ಹೋಗೋದು ತಿರುಗೋದು, ಹೋಗೋದು ತಿರುಗೋದು, ಈ ರೀತಿ ತಿರುಗಿ 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 ಅವ್ರ ತಲೆನೂ ಕೂಡ ಸುತ್ತೋದಕ್ಕೆ ಆರಂಭ ಆಯಿತು. ತಲೆ ಸುತ್ತೋದಕ್ಕೆ ಶುರು ಆಯಿತು. ಏನು ಮಾಡಬೇಕು? ಇನ್ನೇನೂ ಮಾಡೋಕ್ಕಾಗ್ತಿಲ್ಲ ಶಾನುಭೋಗ್ರ ಕೈಲಿ. ಆವಾಗ ಅವರಿಗೆ ಆಲೋಚನೆ ಬರುತ್ತೆ, ಏನಂತ? ಹೆಂಗಿದ್ರೂ ಸಾಯ್ತೀನಿ, ಸಾಯ್ಬೇಕಾದ್ರೆ ಏನಾದರೂ ಪ್ರಯತ್ನ ಪಟ್ಟು ಯಾಕೆ ಸಾಯಬಾರ್ದು? ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಏನಾದರೂ ಪ್ರಯತ್ನ ಪಟ್ಬಿಡ್ತೀನಿ, ಆ ಪ್ರಯತ್ನದಿಂದ ಏನಾದರೂ ಬಚಾವಾಗೋದಾದ್ರೆ ಆಗ್ಬೋದಲ್ಲ, ತಪ್ಪಿಸ್ಕೊಳ್ಳೋದಾದರೆ ತಪ್ಪಿಸ್ಕೋಬೋದಲ್ಲ ಅಂತೇಳಿ ತೀರ್ಮಾನ ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಅವ್ರ ಕೈಲಿ ಯಾವುದೇ ಆಯುಧ ಇಲ್ಲ, ಅವ್ರ ಹತ್ರ ಯಾವುದೇ ಕತ್ತಿ ಇಲ್ಲ, ಬಂದೂಕ ಇಲ್ಲ, ಏನೂ ಇಲ್ಲ. ಏನು ಮಾಡಬೇಕು? ಕೈಯಲ್ಲಿರೋದು ಒಂದೇ ಒಂದು ಪುಸ್ತಕ, ಅದು ಕೀರ್ತಿ ಪುಸ್ತಕ. ಮಕ್ಕಳೇ, ಭಾಳ ಸರಿ ಕೇಳಿದಾರೆ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ. ಆ ಹುಲಿ ಮೇಲೆ ಈಗ ಬಿಡಬೇಕು ಅಸ್ತ್ರನ. ಏನು ಬಿಡಬೇಕು? ಏನೂ ಇಲ್ಲ. ಅವ್ರ ಕೈಯಲ್ಲಿರೋದು ಒಂದು ಕೀರ್ತಿ ಪುಸ್ತಕ, ಲೆಕ್ಕ ಬರೆಯೋ ಪುಸ್ತಕ, ಆ ಕಂದಾಯದ ಆಯವ್ಯಯ ಬರೆದಿರ್ತಕ್ಕಂಥ ಪುಸ್ತಕ. ಅದನ್ನೇ ಹೊಡಿಬೇಕು. ಹೊಡೆದ್ರೆ ಭಾಳ ಪೆಟ್ಟಾಗುತ್ತಾ ಹುಲಿಗೆ?
ಸಾಧ್ಯನೇ ಇಲ್ಲ. ಹುಲಿ ಅದು ಕಿಂಚಿತ್ತೂ ಅದಕ್ಕೆ ಒಂದು ಸ್ವಲ್ಪನೂ ನೋವಾಗಲ್ಲ. ಎಷ್ಟೇ ಬಲವಾಗಿ ಆ ಪುಸ್ತಕದಿಂದ ಹೊಡೆದ್ರು, ಯಾರಿಗೆ ಹೊಡೆದ್ರು ನೋವಾಗಲ್ಲ ಪುಸ್ತಕದಿಂದ ಅಲ್ವಾ. ಏನಾದರೂ ಆಗಲಿ ಸ್ವಲ್ಪ ಆ ಕಡೆ ಈ ಕಡೆ ಅದರ ಗಮನ ಹೋದರೆ ಸಾಕು, ನಾನು ವೇಗವಾಗಿ ತಿರುಗಿ ಅಲ್ಲೇ ಹತ್ತಿರ ಸಮೀಪ ಯಾವುದು ಮರ ಇರುತ್ತೋ ಆ ಮರವನ್ನು ಏರ್ ಕುತ್ಕೊಂಡ್ಬಿಡೋಣ. ಸ್ವಲ್ಪ ಹುಲಿ ವಿಚಲಿತ ಅಪ್ರತಿಭವ ಅಂತ ಬಳಸಿದ್ದಾರೆ. ಆ ಹುಲಿ ಅಪ್ರತಿಭವಾದ ತಕ್ಷಣ, ಆ ಹುಲಿಯ ಗಮನ ಒಂದು ಸ್ವಲ್ಪ ಬದಲಾದ ತಕ್ಷಣ, ಈಗ ನನ್ನ ಮೇಲೆ ಇದೆ ಹುಲಿ ಗಮನ ಅಲ್ವಾ, ನಾನು ಸ್ವಲ್ಪ ಹೆಜ್ಜೆ ಆ ಕಡೆ ಈ ಕಡೆ ಇಟ್ಟರು ಹುಲಿ ಏನಾಗುತ್ತೆ, ವೇಗವಾಗಿ ಅದಕ್ಕೆ ಸ್ಪಂದಿಸುತ್ತೆ. ಅದರ ಗಮನ ಸೆಳೀಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಪುಸ್ತಕವನ್ನು ಬಲವಾಗಿ ಅದರ ಮೇಲೆ ಹೊಡೆದೇ ಬಿಡ್ತಾರೆ. ಪ್ರಯತ್ನ ಪಟ್ಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಭಗವದ್ಗೀತೆ ಸಾಲನ್ನು ಇಲ್ಲಿ ಪ್ರಸ್ತುತ ಲೇಖಕರು ಶ್ರೀಮದ್ಭಗವದ್ಗೀತೆ ಸಾಲಿದು. ಶ್ರೀಮದ್ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ ಬರುವಂತಹ ಸಾಲನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಏನಂತ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮದು, ಫಲಾಫಲಗಳು ಭಗವಂತನಿಗೆ ಬಿಟ್ಟಿದ್ದು. ಇದನ್ನ ಸಾಂಖ್ಯಯೋಗದಲ್ಲಿ ಶ್ರೀಮದ್ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆಯನ್ನ ಮಾಡ್ತಾನೆ. ಆ ಸಾಲನ್ನ ಶಾನುಭೋಗರು ನೆನೆಸ್ಕೊಳ್ತಾರೆ. ನನ್ನ ಪ್ರಯತ್ನ ಏನಿದೆ, ನನ್ನ ಪ್ರಯತ್ನ ಮಾಡಿಬಿಡೋಣ, ಫಲಾಫಲಗಳು ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಪುಸ್ತಕನ ಆ ಹುಲಿ ಮೇಲೆ ಜೋರಾಗಿ ಎಸ್ತೇ ಬಿಡ್ತಾರೆ. ಇತ್ತ ಹುಲಿಗೂ ಕೂಡ ಬಹಳಷ್ಟು ಆಯಾಸ ಆಗಿತ್ತು. ಪುಸ್ತಕ ತನ್ನ ಮಖಕ್ಕೆ ಅಂದರೆ ತನ್ನ ಮುಖಕ್ಕೆ ಬಿದ್ದಿದ್ದು ಹುಲಿಗೆ ಅದೇನು ಪೆಟ್ಟು ಅಂತ ಅನಿಸ್ಲಿಲ್ಲ. ಆಶ್ಚರ್ಯ ಆಯಿತು, ಎಲ್ಲ ಇಂಥದ್ರಲ್ಲೂ ನನ್ನ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಆಶ್ಚರ್ಯ ಆಗತ್ತೆ. ಸ್ವಲ್ಪ ಜಡವಾಗಿದ್ದಂತಹ ಮನಸ್ಥಿತಿಯಿಂದ ಯಾರು ಅರೆ ನಿಮಿಷ ಆ ಹುಲಿಗೆ ಒಂದು ಸ್ವಲ್ಪ ಹೊತ್ತು ಕಾಲ ತೆಗೆದುಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಗಮನವನ್ನು ಬೇರೆ ಕಡೆ, ಆ ಹುಲಿಯ ಗಮನ ಬೇರೆ ಕಡೆ ಹೋಗುತ್ತೆ. ತಕ್ಷಣಕ್ಕೆ ಶಾನುಭೋಗರು ಏನು ಮಾಡ್ತಾರೆ, ಭಗವಂತನನ್ನು ನೆನೆಸ್ಕೊಳ್ತಾರೆ. ನೆನೆಸ್ಕೊಂಡು ದೇವರೇ ಮರ ಹತ್ತುವಷ್ಟು ಶಕ್ತಿಯನ್ನು ಕರುಣಿಸಪ್ಪ ಅಂತ ಹೇಳಿಬಿಟ್ಟು ಒಂದೇ ಉಸಿರಿನಲ್ಲಿ ಮರದ ಕಡೆ ಓಡೋಗಕ್ಕೆ ಹೋಗ್ತಾರೆ. ಆದರೆ ದೇವರ ರಕ್ಷಣಾ ವ್ಯವಸ್ಥೆಯೇ ಬೇರೆಯಾಗಿತ್ತು. ಅಂದರೆ ಶಾನುಭೋಗರನ್ನು ದೇವರು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ದೇವ್ರಿಗೆ ಗೊತ್ತಿತ್ತು. ಆ ರೀತಿ ಅವ್ರು ಅಂದ್ಕೊಂಡ ರೀತಿ ಆಗಲಿಲ್ಲ. ಅವ್ರು ವೇಗವಾಗಿ ಹೋಗಿ ಮರ ಹತ್ತೋದಕ್ಕಾಗಲಿಲ್ಲ. ಏನಾಯಿತು, ಕೆಲವೇ ಅಡಿ, ಅವ್ರು ಓಡೋದಕ್ಕೆ ಶುರು ಮಾಡಿದ್ರಲ್ಲ, ಕೆಲವೇ ಅಡಿ ಅಂತರದಲ್ಲಿ ಒಂದು ಕಲ್ಲು ಮೇಲೆ ಬಿತ್ತು. ಆ ಕಲ್ಲನ್ನು ಎಡವಿ ಶಾನುಭೋಗರು ದಪ್ಪನಗೆ ಅಲ್ಲೇ ಬಿದ್ದರು. ಬಿದ್ದ ಒತ್ತಡಕ್ಕೆ, ಬಿದ್ದ ಪೆಟ್ಟಿಗೆ ಅವರಿಗೆ ಅಲ್ಲೇ ಪ್ರಜ್ಞೆ ಹೋಯಿತು. ಕೆಲವು ನಿಮಿಷ ಮೂರ್ಛೆ ಹೋಗ್ಬಿಟ್ರು ಅವರು. ಆದರೂ ಯಾವ ಇಂದ್ರಿಯನೂ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಮನಸ್ಸು ಅಸ್ಪಷ್ಟವಾಗಿತ್ತು, ಕಣ್ಣಿನ್ನು ಮಂಜು. ಅಷ್ಟು ಹೊತ್ತಿಗೆ ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ, ಇನ್ನೂ ಅಸ್ಪಷ್ಟವಾಗಿ ಕಣ್ಣು ಬಿಡ್ತಾ ಇದ್ದಾರೆ. ಇಲ್ಲಿ ಕವಿಗಳು, ಲೇಖಕರೇನು ಮಾಡ್ತಾರೆ, ಇಲ್ಲಿಂದ ಕಥೆಯನ್ನು ಸ್ವಲ್ಪ ತಿರುಗಿಸ್ತಾರೆ. ಅವರಿಗೆ ಎಚ್ಚರ ಆದಾಗ ಕಣ್ಬಿಟ್ಟು ಅರೆ ಮನಸ್ಸಿನಲ್ಲಿ ನೋಡ್ತಾ ಇದ್ದಾರೆ, ಯಾರೋ 4-5 ಜನ ನೀರನ್ನು ಅವ್ರ ಮುಖದ ಮೇಲೆ ಚಿಮುಕಿಸ್ತಾ ಇದ್ದಾರೆ. ಏನಾಯಿತು, ಹುಲಿ ಎಲ್ಲೋಯ್ತು, ಅದೆಲ್ಲ ಅಸ್ಪಷ್ಟ ಶಾನುಭೋಗರಿಗೆ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಏನು ನಡೀತು ಅನ್ನೋದನ್ನು ಮುಂದೆ ಹೇಳ್ತಾರೆ ಲೇಖಕರು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಚಿಕ್ಕನಾಯಕನಹಳ್ಳಿ ಸಮೀಪ, ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಒಂದು 4-5 ಜನ ರೈತರು ಬೆಳಕಿನಲ್ಲಿ, ಹೇಗಿದ್ರು ಬೆಳೆದಿಂಗಳಿದೆಯಲ್ಲ ಅಂಥೇಳಿ ಬೆಳಕಿನಲ್ಲಿ ವಾಪಸ್ ಆಗೋಣ ಅಂಥೇಳಿ ತೆಂಗಿನಕಾಯಿಯನ್ನು ಚಿಕ್ಕನಾಯಕನಹಳ್ಳಿಲಿ ಮಾರಿ ಮಂಡಿಗೆ ಹಾಕಿ ವಾಪಸ್ ಬರ್ತಾ ಇರ್ತಾರೆ. ಸ್ವಲ್ಪ ಇನ್ನೇನು ಆ ಶಾನುಭೋಗರು ಬಿದ್ದಿದ್ರಲ್ಲ ಆ ಸ್ಥಳದಿಂದ ಸ್ವಲ್ಪ ಒಂದು ಕಾಲು ಹರದಾರಿ ಅಂತಾರೆ. ಕಾಲು ಹರದಾರಿ, ಒಂದು ಹರದಾರಿ ಅಂದರೆ 3 ಮೈಲಿ ಆಗತ್ತೆ. ಒಂದು ಕಾಲು ಹರದಾರಿ ಹೆಚ್ಚು ಕಡಿಮೆ ಸ್ವಲ್ಪ ಒಂದು ಕಿಲೋಮೀಟ್ರು ಆ ಸುಮಾರಿನಲ್ಲಿ. ಎತ್ತುಗಳು ಏನು ಮಾಡಿದ್ರು ಮುಂದಕ್ಕೆ ಹೋಗಲ್ಲ. ಪ್ರಾಣಿಗಳಿಗೆ ಸೂಕ್ಷ್ಮತೆಗಳು ಅರಿವಾಗುತ್ತೆ. ಪ್ರಾಣಿಗಳಿಗೆ ಸೂಕ್ಷ್ಮತೆಗಳು ಅರಿವಾಗ್ತವೆ ಅಂತ ಹೇಳ್ತಾರೆ. ಅದಕ್ಕೇನೋ ಎತ್ತಿಗೆ ಏನೋ ವಾಸನೆನೋ ಅಥವಾ ಯಾವುದೋ ಒಂದು ಕ್ರೂರ ಮೃಗ ಇದೆ ಅನ್ನೋ ಭಯನೋ ಗೊತ್ತಿಲ್ಲ.
ಎತ್ತುಗಳು ಕಣಿ ಹಾಕತೊಡಗಿದ್ವಂತೆ. ಅಂದರೆ ತಲೆ ಕೊಡುವುದು ಹಂಗೆಲ್ಲ ಮಾಡ್ತವೆ ಎತ್ತುಗಳು, ರೈತರಿಗೆಲ್ಲ ಗೊತ್ತಿರುತ್ತೆ ಕಣಿ ಹಾಕೋದು ಅಂದರೆ. ಮುಂದಕ್ಕೆ ಹೋಗ್ತಾ ಇಲ್ಲ. ಅಷ್ಟೊತ್ತಿಗಾಗಲೇ ಹುಲಿ ಗರ್ಜಿಸಿದಂತಹ ಶಬ್ದ ಕೇಳ್ತು ರೈತರಿಗೆ. ಒಂದೇ ಸಾರಿ ಅವರಿಗೂ ಕೂಡ ಭಯ ಆಯಿತು. ಗಾಡಿ ಬಿಟ್ಟು ಆ ಕಡೆ ಈ ಕಡೆ ಅವರು ಕೂಡ ಹೋಗಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಹುಲಿ ಶಬ್ದ ಕೇಳಿಸ್ಲಿಲ್ಲ, ಮತ್ತೆ ಹುಲಿ ಗರ್ಜಿಸ್ಲಿಲ್ಲ. ಆವಾಗ ಇವರೇನು ಮಾಡ್ತಾರೆ, ಒಂದು ತೆಂಗಿನ ಗರಿಯನ್ನು ಹತ್ತಿಸ್ಕೊಂಡು ಬೆಂಕಿ ಹತ್ತಿಸ್ಕೊಂಡ್ರೆ ಬೆಂಕಿಗೆ ಮತ್ತೆ ಶಬ್ದಕ್ಕೆ ಪ್ರಾಣಿಗಳು ಹೆದರ್ತವೆ, ಗೊತ್ತಲ್ವಾ? ನಾವು ಕೂಡ ರೈತರು ಮಕ್ಕಳಾಗಿ ನಾವು ಹೊಲಗಳಿಗೆ ಈ ಯಾವುದು ಜೋಳ, ಮೆಕ್ಕೆಜೋಳ, ಬೇರೆ ಬೇರೆ ಧಾನ್ಯಗಳನ್ನು, ನವಣೆ, ಸಜ್ಜೆ ಇವನ್ನೆಲ್ಲ ಬೆಳಿತೀವಲ್ವಾ. ಆವಾಗ ಆ ಗಿಣಿ ಮತ್ತು ಪಕ್ಷಿಗಳನ್ನು ಕಾಯೋದಕ್ಕೋಸ್ಕರನೇ ಹೋಗಿದ್ದೀವಿ. ದಬ್ಬ ಎಲ್ಲ ಬಡ್ದಿದ್ದೀವಿ. ಶಬ್ದ ಅಂದರೆ ಶಬ್ದ ಮತ್ತು ಬೆಂಕಿಗೆ ಪ್ರಾಣಿ ಪಕ್ಷಿಗಳು ಹೆದರ್ತವೆ. ಅವ್ರೇನು ಮಾಡ್ತಾರೆ, ಪಂಜನ್ನು ಹೊಚ್ಕೊತಾರೆ. ತೆಂಗಿನ ಗರಿ ಇರ್ತಾವಲ್ಲ, ಅಲ್ಲಿ ತೆಂಗಿನ ಗರಿನ ಕಾಯಿ ಮರೋದಕ್ಕೆ ತಗೊಂಡೋಗಿದ್ರಲ್ಲ, ಗಾಡಿಯಲ್ಲೇ ಇದ್ವು, ಅವನ್ನ ಹೊತ್ತಿಸ್ಕೊಂಡು ಹಿಡ್ಕೊಂಡು ಒಂದೆರಡು ತೋಟ ಬಂದೂಕ್ನಲ್ಲಿ ತೋಟ ಹಾರಿಸಿ, ಮದ್ದನ್ನು ಹಾರಿಸಿ, ಶಬ್ದ ಮಾಡಿ ಅವರು ಮುಂದೆ ಮುಂದೆ ಹೋಗ್ತಾರೆ. ಏನೋ ಅವರು ಬಂದ ಸದ್ದಿಗೇನೋ ಹುಲಿಗೆ ನಿರಾಸೆಯಾಗಿ ಆ ರೀತಿ ಗರ್ಜಿಸಿ ಹೋಯ್ತೋ ಏನೋ ಗೊತ್ತಿಲ್ಲ. ಇಷ್ಟು ನಡೆದದ್ದು. ಆವಾಗ ಬಂದರು ರೈತರು, ಮುಂದೆ ಬರ್ತಾ ಬರ್ತಾ ನೋಡ್ತಾರೆ, ಅಲ್ಲಿ ಶಾನುಭೋಗರು ಬಿದ್ದಿರೋದನ್ನು ನೋಡಿ ಆ ಶಾನುಭೋಗರ ಮುಖದ ಮೇಲೆ ನೀರನ್ನು ಚಿಮುಕಿಸ್ತಾ ಇರೋದು ಅದು ಸನ್ನಿವೇಶ ಆಗಿತ್ತು. ಮೊದಲೇ ಹೇಳಿದಂತೆ ಶಾನುಭೋಗರು ಭಾಳ ಗಟ್ಟಿ ಮನಸ್ಸಿನವರು, ಬೇಗ ಚೇತರಿಸ್ಕೊಳ್ತಾರೆ. ಸಂಗತಿನ ಎಲ್ಲ ನೆನಪಿಗೆ ಬರುತ್ತೆ. ಓಹೋ, ಹಿಂಗೆ ಬರ್ತಾ ಇದ್ದೆ, ಹುಲಿ ನನ್ನ ಹಿಂದೆ ಬಂತು, ಹಿಂದಿನಿಂದ ಆಕ್ರಮಣ ಮಾಡಲ್ಲ ಅಂತ ಗೊತ್ತು, ಹಾಗಾಗಿ ನಾನು ಬೆನ್ನನ್ನು ತೋರಿಸ್ತಾನೆ ಇದ್ದೆ. ಇದೆಲ್ಲ ಸ್ವಲ್ಪ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾರೆ. ಅವರು ಸ್ವಲ್ಪ ಮೈ ಅವ್ರದ್ದು ನಡುಗ್ತಾನೆ ಇರುತ್ತೆ. ಗಾಯ ಏನು ಆಗಿರಲ್ಲ, ಬಿದ್ದ ಹೊಡೆತಕ್ಕೆ ಗಾಯ ಆಗಿರಲ್ಲ. ಹುಲಿಯ ಭಯ ಹೋಗಿರುತ್ತೆ. ಅವಾಗ ಕಿರ್ದಿ ಪುಸ್ತಕ ಎಲ್ಲೋಯ್ತು, ಹುಡುಕ್ತಾರೆ. ಕಿರ್ದಿ ಪುಸ್ತಕ ಅಲ್ಲಿ ಸಿಗುತ್ತೆ. ಯಾಕೆಂದರೆ ಹುಲಿಗೆ ಗಟ್ಟಿಯಾಗಿ ಹೊಡೆದಿದ್ರಲ್ಲ, ಆ ಕಿರ್ದಿ ಪುಸ್ತಕ ಅಷ್ಟು ದೂರ ಬಿದ್ದಿರುತ್ತೆ. ಆ ಕಿರ್ದಿ ಪುಸ್ತಕವನ್ನು ಅವರು ಪಡ್ಕೊಂಡು ಒಂದು ವಿಸ್ಮಯ ಆವರಿಸುತ್ತೆ ಅವ್ರಿಗೆ. ಅಂದರೆ ಒಂದು ರೀತಿ ಆಶ್ಚರ್ಯ, ಅಚ್ಚರಿ. ಹುಲಿ ನನ್ನನ್ನು ಬಿಟ್ಟು ಹೋಯ್ತಾ? ನನಗೇನೂ ಮಾಡಲಿಲ್ವಾ? ನಾನು ಅಸಹಾಯಕನಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ನಲ್ಲ, ಆವಾಗ ಹುಲಿ ನನ್ನನ್ನು ಅಂದರೆ ಎಳೆದೊಯ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆವಾಗ ಆ ಕೌತುಕ ತಡೀಲಾರ್ದೆ, ಯಾಕೆ ಹಂಗಾಗಿರ್ಬೋದು ಅಂತ ಕೌತುಕ ತಡೀಲಾರ್ದೆ ನೀನು ಗಾಡಿ ಹತ್ತು ಹೋಗ್ತಾ ಇರ್ತಾರೆ ರೈತರ ಜೊತೆಗೆ. ಆವಾಗ ರೈತರನ್ನ ಕೇಳ್ತಾರೆ, ಏನ್ರಪ್ಪ ನಾನು ಹೇಗೆ ಬಿದ್ದಿದ್ದೆ? ಮುಖ ಮೇಲಾಗಿ ಬಿದ್ದಿದ್ದೇನೆ, ಮುಖ ಆಕಾಶ ನೋಡೋ ರೀತಿ ಬಿದ್ದಿದ್ದೆ ಅಥವಾ ಭೂಮಿ ನೋಡೋ ರೀತಿ ಬಿದ್ದಿದ್ನೆ. ಆಡು ಭಾಷೆಯಲ್ಲಿ ಅಂಗಾತ ಮಲಗೋದು, ಮಕಾಡೆ ಮಲಗೋದು ಅಂತ ಕರೀತಾರೆ ಆಡು ಭಾಷೆಯಲ್ಲಿ. ಹೇಗೆ ಬಿದ್ದಿದ್ದೆ? ಅವ್ರು ಹೇಳಿದರು, ಮುಖ ಮೇಲಾಗಿ ಬಿದ್ದಿದ್ನೆ. ಇಲ್ಲ ಅಂದರು. ಅದರ ಉತ್ತರ, ಮುಖ ಕೆಳಗಾಗಿ ಮಕಾಡೆಯಾಗಿ ನಾನು ಬಿದ್ದಿದ್ದೆ. ಅವರು ಶಾನುಭೋಗರು ಬಿದ್ದಿದ್ರು ಅಂತ ಅದರ ಅರ್ಥ. ಅವಾಗ ಶಾನುಭೋಗರಿಗೆ ಗೊತ್ತಾಗತ್ತೆ, ಓಹೋ, ಹುಲಿ ನನ್ನನ್ನು ಯಾಕೆ ಬಿಟ್ಟು ಹೋಗಿದೆ? ನಾನು ಆವಾಗಲೂ ಬಿದ್ದಾಗಲೂ ಹುಲಿಗೆ ಬೆನ್ನನ್ನೇ ತೋರಿಸ್ತಾ ಇದ್ದೆ. ಹಿಂದಿನಿಂದ ಹುಲಿ ಬೇಟೆ ಆಡೋಲ್ಲ, ಆ ಕಾರಣದಿಂದ ನನ್ನನ್ನು ಬಿಟ್ಟು ಹೋಗಿದೆ ಅಂತ ಗೊತ್ತಾಗಿ ಆ ಪ್ರಾಣಿ ತನಗೆಷ್ಟೇ ಹಸಿವಾಗಿದ್ರು ತನ್ನ ಕುಲ ಧರ್ಮವನ್ನು ಮಾತ್ರ ಬಿಡಲಿಲ್ವಲ್ಲ, ಎಷ್ಟು ಪಾಲಿಸ್ಕೊಂಡೇ ಬಂದಿತ್ತಲ್ಲ. ಈ ರೀತಿ ಉದಾರ ಹೃದಯದಿಂದ ಆ ಶಾನುಭೋಗರು ಭಲೆ ಅಂತ ಹುಲಿಯ ಬಗ್ಗೆ ಮೆಚ್ಚುಗೆಯನ್ನು ಆಡ್ತಾರೆ. ಪಾಪ ಇವು ಯಾವುದೂ ಗೊತ್ತಿರಲಿಲ್ಲ, ಯಾರಿಗೆ ಗೊತ್ತಿರಲಿಲ್ಲ? ರೈತರಿಗೆ ಗೊತ್ತಿರಲಿಲ್ಲ. ಇದೇನಪ್ಪ ಶಾನುಭೋಗರು ಈಗ ತಾನೇ ಚೆನ್ನಾಗಿದ್ರಲ್ಲ, ಇವ್ರಿಗೇನಾದರೂ ಆಯ್ತಾ? ಬಿದ್ದ ರಭಸಕ್ಕೆ ಏನಾದರೂ ಬುದ್ಧಿ ಭ್ರಮಣೆ ಆಯ್ತಾ ಅಂತ ಆ ಸಂದರ್ಭವನ್ನು ಅರಿದೆ ಇವರನ್ನೇ ನೋಡ್ತಾ ಇರ್ಬೇಕಾದ್ರೆ ಶಾನುಭೋಗರಿಗೆ ಗೊತ್ತಾಗುತ್ತೆ, ಓಹೋ, ನಾನು ಈಗ ಅಂದಿದ್ದು ನನ್ನ ಯೋಚನೆಗಳು ಇವ್ರಿಗೆ ಗೊತ್ತಿಲ್ಲ ಅಂಥೇಳಿ ನಿಧಾನಕ್ಕೆ ಶಾನುಭೋಗರು ಅವರಿಗೆ ನಡೆದಂತಹ ಕಥೆನೆಲ್ಲ ತಿಳಿಸ್ತಾರೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ವಾಪಸ್ ಊರಿಗೆ ನೀರು ಅಲುಗದ ಹಾಗೆ ಅಂತ ಬಳಸೋಕ್ಕಾಗಲ್ಲ. ಅಂದ್ರೆ ಅರ್ಥ, ಚಿಕ್ಕನಾಯಕನಹಳ್ಳಿಯಿಂದ ತಮ್ಮ ಊರಿಗೆ ಆರಾಮಾಗಿ ಶಾನುಭೋಗರು ಬಂದರು ಅಂತ ಹೇಳೋಕ್ಕಂತೂ ಆಗಲ್ಲ. ಇಷ್ಟೆಲ್ಲ ತ್ರಾಸಪಟ್ಟಿದ್ದಾರೆ. ನೀರು ಅಲುಗದ ಹಾಗೆ ಅಂದ್ರೆ ಅರ್ಥ ಏನು? ಯಾವುದೇ ತೊಂದರೆ ಇಲ್ಲದಂತೆ, ಯಾವುದೇ ಕಷ್ಟಗಳು ಬರದಂತೆ ಆರಾಮಾಗಿ ಊರು ತಲುಪಿದ್ರು ಅಂತ ಹೇಳೋದು
ತಪ್ಪಾಗುತ್ತೆ, ಯಾಕೆಂದ್ರೆ ಇಷ್ಟೆಲ್ಲ ತ್ರಾಸಪಟ್ಟಿದ್ದಾರೆ ಶಾನುಭೋಗರು. ಆದರೂ ಆ ರೀತಿ ನೀರು ಅಲುಗದ ಹಾಗೆ ಎನ್ನಲಾಗದೇ ಇದ್ರು ಜೀವ ಸಹಿತ ಅಂತೂ ಅವರು ಮನೆಗೆ ಬಂದರು. ಮನೆಗೆ ಬಂದು ಮನೆಯಲ್ಲಿ ರಸದೂಟ ರೆಡಿಗೆ ಸಿದ್ಧವಾಗಿತ್ತು. ಆ ರಸದೂಟವನ್ನು ಮಾಡಿದರು. ಮಾಡ್ತಾ ಹೊಟ್ಟೆ ತುಂಬಿದಾಗ ಅಂದ್ಕೊಂಡ್ರಂತೆ, ಪಾಪ ಹುಲಿ ಈಗ ಎಷ್ಟು ಹಸಿದಿರಬೇಕು, ಎಷ್ಟು ಹಸಿವೆ ಆಗಿರ್ಬೇಕು ಹುಲಿಗೆ ಅಂತ ಆಲೋಚನೆ ಮಾಡ್ತಿದ್ದ ಹಾಗೆ ಅವ್ರ ಮುಖದಲ್ಲಿ ನಗು ಮೂಡ್ತು. ವದನಾರವಿಂದದಲ್ಲಿ ವದನ ಅರವಿಂದ, ಮುಖ ಕಮಲ ಅಂತ ಹೇಳ್ತೀವಲ್ವಾ ಅದು. ವದನ ಅಂದರೆ ಮುಖ, ಅರವಿಂದ ಅಂದರೆ ಕಮಲ. ಮುಖ ಕಮಲದಲ್ಲಿ ಇದು ಯಾವ ಅಲಂಕಾರಕ್ಕೆ ಬರುತ್ತೆ ಮಕ್ಕಳೇ? ಇದು ರೂಪಕ ಅಲಂಕಾರಕ್ಕೆ ಬರುತ್ತೆ. ಉಪಮೇಯ ವದನ, ಯಾರ ವದನ? ಶಾನುಭೋಗರ ವದನ, ಮುಖ. ಉಪಮಾನ ಅರವಿಂದ. ಇಲ್ಲಿ ಉಪಮೇಯವಾದ ಮುಖವನ್ನು ಉಪಮಾನವಾದ ಅರವಿಂದವೆಂದೇ ಹೇಳಲಾಗಿದೆ, ಕಮಲವೆಂದೇ ಹೇಳಲಾಗಿದೆ. ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕ ಅಲಂಕಾರ ಆಗುತ್ತೆ ಮಕ್ಕಳೇ. ಸಮನ್ವಯದಲ್ಲಿ ಈ ರೀತಿ ಬರೀಬೇಕು. ಅವರ ಮುಖದಲ್ಲಿ ನಗು ಮೂಡುತ್ತೆ, ಪಾಪ ಹುಲಿ ಎಷ್ಟು ಹಸಿದಿರಬೇಕು ಅಂಥೇಳಿ. ಈ ಅನ್ನದ ಋಣ ನನಗೆ ಇತ್ತೋ ಇಲ್ವೋ, ಈ ಊಟ ನನಗೆ ಸಿಗಬೇಕು ಅಂತ ಹಣೆಯಲ್ಲಿ ಬರೆದಿತ್ತು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಈ ಊಟ ಸಿಕ್ಕಿದೆ. ಆ ಹುಲಿ ಎಲ್ಲಾದರೂ ನನ್ನನ್ನು ತಿಂದಿದ್ರೆ ನನಗೆ ಈ ಊಟ ಸಿಗ್ತಿರ್ಲಿಲ್ಲ ಅಂತ ನೆನೆಸ್ಕೊಂಡು ತೃಪ್ತಿ ಪಟ್ಕೊಂಡು ತಿಂತಾರೆ. ಊಟದ ರುಚಿ ಹೆಚ್ಚಾಗತ್ತೆ, ದ್ವಿಗುಣ ಆಗತ್ತೆ. ಅರೆ ನಿಮಿಷ ನನ್ನ ಪ್ರಾಣ ಉಳಿಸಿದ್ಯಾವುದು? ಒಂದು ಅರೆ ನಿಮಿಷದಲ್ಲೇ ಒಂದು 10 ಸೆಕೆಂಡು, ಒಂದು 10-20 ಸೆಕೆಂಡ್ನಲ್ಲೇ ನನ್ನ ಪ್ರಾಣವನ್ನು ಉಳಿಸಿದಂತಹದ್ದು ನನ್ನ ಕೈಲಿದ್ದಂತಹ ಕಿರ್ದಿ ಪುಸ್ತಕ ಅಲ್ಲೇ ತೀರಿನ ನಡುವೆ ಇಟ್ಟಿರ್ತಾರೆ ಮನೆಯಲ್ಲಿ, ಅದನ್ನು ನೋಡ್ತಾರೆ. ಜೀರ್ಣ ವಸ್ತ್ರ, ಒಂದು ಹರಿದಂತಹ ಬಟ್ಟೆಯಲ್ಲಿ, ಅದೇನೋ ಒಂದು ಬಟ್ಟೆನೇ ಏನಾದರೂ ದೇವರಿಗೆ ಬಳಸ್ತಾ ಇದ್ದೀವಿ ಅಂತಂದರೆ, ಅದಾವ ಪುಸ್ತಕಕ್ಕೆ ಪವಿತ್ರ ವಸ್ತುಗಳಿಗೆ ಬಳಸ್ತಾ ಇದ್ದೀವಿ ಅಂತಂದರೆ ಆ ಬಟ್ಟೆ ನಾವು ಬದಲಾಯಿಸಬೇಕು ಅಂತ ಅನ್ಸಲ್ಲ. ಹಾಗೆ ಅಜೀರ್ಣ ವಸ್ತ್ರದಲ್ಲಿ ಅಂದರೆ ಹರಿದಂತಹ ಬಟ್ಟೆಯಲ್ಲಿ ಅವರು ಸುತ್ತಿ ಹೊದಿಕೆಯಲ್ಲಿ ಒಂದು ತೊಲೆಯ ಮೇಲೆ ಅದನ್ನಿಟ್ಟಿರ್ತಾರೆ. ಅದು ವಿಶ್ರಾಂತಿ ಪಡಿತಾ ಇರುತ್ತೆ. ಅದನ್ನು ನೋಡಿಕೊಂಡು ಧನ್ಯತೆಯಿಂದ, ಅನಂತ ದೃಷ್ಟಿಯಿಂದ, ಅನಂತ ವಾತ್ಸಲ್ಯದಿಂದ, ಬಹಳ ಕೃತಜ್ಞತೆಯಿಂದ, ಕಿರ್ದಿ ಪುಸ್ತಕವೇ ನನ್ನ ಪ್ರಾಣವನ್ನು ಉಳಿಸಿದೆಯಲ್ಲಪ್ಪ ಅನ್ನೋ ಧನ್ಯತೆಯಿಂದ ಆ ಕಡೆ ಕಿರ್ದಿ ಪುಸ್ತಕದ ಕಡೆ ಊಟ ಮಾಡ್ತಾನೆ, ಆ ಪುಸ್ತಕವನ್ನು ನೋಡ್ತಾರೆ. ಅಂತಹ ಶಾನುಭೋಗರು ಈಗ ಇಲ್ಲ. ಆದರೆ ಕಿರ್ದಿ ಪುಸ್ತಕ ಅನ್ನೋದು ಇವತ್ತಿಗೂ ಆ ಮನೆತನದಲ್ಲಿ ಜೀವಂತವಾಗಿ, ಅಂದರೆ ಕಿರ್ದಿ ಪುಸ್ತಕ ಇವತ್ತು ಪವಿತ್ರವಾಗಿ ಆ ಪುಸ್ತಕವನ್ನು ತಲತಲಾಂತರದಿಂದ ಕಾಪಾಡಿಕೊಂಡು ಬಂದಿದ್ದಾರಂತೆ. ದೇವರ ಮುಂದೆ, ದೇವರ ಮನೆಯಲ್ಲಿ ಒಂದು ಆಸನದಲ್ಲಿ, ಒಂದು ಮಣೆ ಮೇಲೋ ಒಂದು ವಸ್ತ್ರದ ಮೇಲೋ ಅದನ್ನು ಇವತ್ತಿಗೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರಂತೆ. ಅವರೆಲ್ಲರ ಕೃತಜ್ಞತೆಯೂ ಅಲ್ಲಿಗೆ ಆ ಕಿರ್ದಿ ಪುಸ್ತಕಕ್ಕೆ ಸಲ್ತಾ ಇದೆಯಂತೆ. ಆದರೆ ಮುಕ್ತವಾಗಿ ಚರ್ಚೆ ಮಾಡಬೇಕಪ್ಪ ಅಂತಂದರೆ ಶಾನುಭೋಗರ ಜೀವ ಉಳಿದದ್ದು ಆ ಕಿರ್ದಿ ಪುಸ್ತಕದಿಂದ ಅಲ್ಲ. ಯಾವುದರಿಂದ? ಆ ಹುಲಿಯ ಧರ್ಮಶ್ರದ್ಧೆಯಿಂದ. ಹುಲಿ ತನ್ನ ಧರ್ಮವನ್ನು ಬಿಡದಂತೆ, ಚಾಚು ತಪ್ಪದಂತೆ ಧರ್ಮವನ್ನು ಪಾಲಿಸಿದ್ದರ ಪರಿಣಾಮವಾಗಿ ಶಾನುಭೋಗರ ಒಂದು ಜೀವ ಉಳಿತು. ಈ ಗುಣವನ್ನು, ಹುಲಿಯ ಗುಣವನ್ನು ಹಾಡಿ ಹೊಗಳುವಂತಹ ಭಾಗ್ಯ ನನ್ನದು ಅಂಥೇಳಿ ಎನ್ ಮೂರ್ತಿರಾವ್ರವರು ಇದರಲ್ಲಿ ಹೇಳ್ತಾರೆ. ಮಕ್ಕಳೇ, ನಿಮಗೆ ನಾನು ಆಗಲೇ ಹೇಳಿದ್ದೆ, ಭಾಳಷ್ಟು ಮಕ್ಕಳು ಏನು ಮಾಡ್ತೀರಾ, ಸರ್ ಇದು ನಡೆದಿತ್ತಾ, ಇದು ಖಂಡಿತವಾಗಿಯೂ ನಡೆದಿರೋದ, ಈ ರೀತಿ ಪ್ರಶ್ನೆಗಳನ್ನು ಮಾಡ್ತೀರ. ಲಲಿತ ಪ್ರಬಂಧ ಅಂತಂದ್ರೇ ಒಂದು ರೀತಿ ವಿನೋದದ ಪ್ರಬಂಧಗಳಿವು. ವಿನೋದದ ಪ್ರಬಂಧ ಅಂದ್ರೆ ಅರ್ಥ ಆಗುತ್ತಾ? ಇದರಲ್ಲಿ ಸತ್ಯಾಂಶ ಕೆಲವಿರ್ತವೆ, ಕೆಲವೊಂದನ್ನು ಉತ್ಪ್ರೇಕ್ಷೆಯಾಗಿ, ಅಂದರೆ ಬರವಣಿಗೆಯಲ್ಲಿ ಓದುಗರಲ್ಲಿ ಆಸಕ್ತಿ ಕೆರಳಲಿ, ಅವರ ಗಮನ ಓದುವ ಕಡೆ ಹೆಚ್ಚಾಗಲಿ, ಸ್ವಲ್ಪ ಹಾಸ್ಯ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಉದಾಹರಣೆಗಳನ್ನು, ತಮ್ಮ ಕಲ್ಪನೆಗಳನ್ನು, ಕವಿಯ ಕಲ್ಪನೆಗಳನ್ನು ಅಥವಾ ಲೇಖಕರ ಕಲ್ಪನೆಗಳನ್ನು ಹೊಂದಿಸಿಕೊಂಡು ಬರೆದಿರ್ತಾರೆ.
ಆ ಕಾರಣದಿಂದಲೇ ಲಲಿತ ಪ್ರಬಂಧಗಳು ಬಹಳ ಆಸಕ್ತಿದಾಯಕವಾಗಿ ಓದುಗರನ್ನ ಸೆಳೆಯುವಂಥ ಕೆಲಸವನ್ನು ಮಾಡ್ತವೆ. ಈಗ ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ಇದರಲ್ಲಿ ಸಂಪೂರ್ಣ ನಡೆದಿದೆ ಅಂತ ನಾನು ಹೇಳ್ತಾ ಇಲ್ಲ. ನಡೆದಿರೋ ಕೆಲವು ಘಟನೆ ಸತ್ಯ, ನಡೆದಿರೋದು ಸತ್ಯ, ಆದರೆ ಸಂಪೂರ್ಣ ಸತ್ಯ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಲಲಿತ ಪ್ರಬಂಧದ ಗುಣನೇ ಆಗಿದೆ. ವಾಸ್ತವಿಕತೆಗೆ ಕಲ್ಪನೆಯನ್ನು ಸೇರಿಸಿ ಬರೆಯುವಂತಹ ಪ್ರಯತ್ನವೇ, ಅಂದ್ರೆ ಒಂದು ರೀತಿ ತಮಾಷೆ ಸೇರಿಸಿ ಬರೆಯುವಂತಹ ಪ್ರಯತ್ನವೇ ಈ ಲಲಿತ ಪ್ರಬಂಧ. ಆದ್ದರಿಂದ ಆ ಪ್ರಯತ್ನದಲ್ಲಿ ಬಹಳ ಸೊಗಸಾಗಿ ಈ ಗದ್ಯ ಭಾಗ ಮೂಡಿ ಬಂದಿದೆ ಅಂತ ನಾವು ಹೇಳ್ಬೋದು. ಅರ್ಥವಾಯ್ತಾ ಮಕ್ಕಳೇ? 4 ಅವಧಿಗಳು ಮುಗಿದಿದ್ವು. ಈಗ 5ನೇ ಅವಧಿ ಆದ್ದರಿಂದ ಇನ್ನು ಸ್ವಲ್ಪ ಭಾಗ ಉಳಿದಿತ್ತು. ಅದನ್ನು ಸಾಲಿನ ಮುಖ್ಯವಾಗಿ ನೋಡೋದಾದರೆ, ಶಾನ್ಭೋಗರು ಸ್ವಲ್ಪ ಗಟ್ಟಿ ಮನಸ್ಸಿನವರಾಗಿದ್ದರು. ಹಾಗಾಗಿ ಆ ರೈತರು ಏಳಿಸಿದ ತಕ್ಷಣ ಬೇಗ ಚೇತರಿಸ್ಕೊಂಡು ಎದ್ದು ನಡೆದ ಸಂಗತಿನೆಲ್ಲ ತಮ್ಮ ನೆನಪಿಗೆ ತಂದು ಕೊಡ್ತಾರೆ. ಮೈ ಸ್ವಲ್ಪ ನಡುಗ್ತಾ ಇರುತ್ತೆ. ಮೈಯಲ್ಲೇನು ಗಾಯ ಆಗಿರಲಿಲ್ಲ. ಹುಲಿಯ ಭಯ ಕಳೆದಿತ್ತು. ಕಿರಿದಿ ಪುಸ್ತಕ ಎಲ್ಲಿದೆ ಅಂತ ಹುಡುಕಿ ಮತ್ತೆ ಅದನ್ನು ಪಡ್ಕೊಂಡು ಭದ್ರ ಮಾಡಿಕೊಂಡ್ರು. ಆದರೆ ಅವ್ರ ಮನಸ್ಸನ್ನೆಲ್ಲ ಒಂದು ವಿಸ್ಮಯ ಆವರಿಸಿತ್ತು. ಆ ವಿಸ್ಮಯ ಏನಪ್ಪ ಅಂದರೆ, ನಾನು ಉಳಿದಿದ್ದು ಹೇಗೆ? ನಿಸ್ಸಹಾಯಕನಾಗಿ ಪ್ರಜ್ಞೆ ಇಲ್ಲದಂತೆ ಬಿದ್ದಿದ್ದಂತಹ ನನ್ನನ್ನು ಹುಲಿ ಯಾಕೆ ಎಳೆದು ಒಯ್ಯಲಿಲ್ಲ? ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು. ಆ ಅನುಮಾನವನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಕೇಳಿದ್ರು. ಏನಂತ ಕೇಳಿದ್ರು? ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಕೇಳ್ತಾರೆ. ಅದಕ್ಕೆ ಗಾಡಿಯವರು ಹೇಳ್ತಾರೆ ಇಲ್ಲ ಅಂತ. ಅವರಿಗೆ ಅವರ ಆಲೋಚನೆ, ಹುಲಿ ಯಾಕೆ ಬಿಟ್ಟೋಗಿದೆ ಅನ್ನೋದರ ಆಲೋಚನೆಗೆ ಉತ್ತರ ಆಗುತ್ತೆ. ಸಮಸ್ಯೆ ಬಗೆಹರಿದಾಗುತ್ತೆ. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂತಲ್ಲ. ಉದಾರ ಹೃದಯಗಳಾದಂತಹ ಶಾನ್ಭೋಗರು ಭಲೆ ಅಂತ ಅದನ್ನು ಮೆಚ್ಚುತ್ತಾರೆ. ಸಂದರ್ಭವನ್ನರಿಯದೆ ಆ ರೈತರು ಈ ಶಾನ್ಭೋಗರಿಗೆ ಏನಾದರೂ ಹುಚ್ಚಿಡೀತೆ ಅಂತ ಯೋಚನೆ ಮಾಡ್ತಿದ್ದಂತೆ ಗಾಡಿಯವರಿಗೆ ನಡೆದಂತಹ ಹಿಂದಿನ ಕಥೆಯನ್ನೆಲ್ಲ ತಿಳಿಸ್ತಾರೆ. ಇಲ್ಲಿವರೆಗೆ ಕಳೆದ 4 ಅವಧಿಗಳಲ್ಲಿ ಆಗಿತ್ತು. ಮುಂದೆ ನೋಡ್ಕೊಳ್ಳಿ. ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ಕುಡಿದ ನೀರು ಅಲುಗದ ಹಾಗೆ. ಕುಡಿದ ನೀರು ಅಲುಗದ ಹಾಗೆ. ಮಕ್ಕಳೇ, ಸಾಮಾನ್ಯವಾಗಿ ನಾವು ಈ ಮಾತನ್ನ ಬಳಸ್ತೀವಿ. ತುಂಬ ಆರಾಮಾಗಿರೋರಿಗೆ ನಿಂದೇನಪ್ಪ ಕೆಲಸ, ಕುಡಿದ ನೀರು ಅಲುಗಾಡಲ್ಲ. ಅಂದರೆ ಹೊಟ್ಟೆಲಿ ನಾವು ಊಟ ಮಾಡಿದ ನಂತರ ಹೊಟ್ಟೆಗೆ ನೀರು ಕುಡಿತೀವಲ್ವಾ, ಆ ಹೊಟ್ಟೆಯಲ್ಲಿ ನೀರಿರುತ್ತೆ. ನಾವು ಆ ಕಡೆ ಈ ಕಡೆ ಓಡಾಡಿದ್ರೆ ತಾನೇ ಅದು ಅಲುಗಾಡ್ತಾ ಇರುತ್ತೆ ನೀರು. ಕುಡಿದ ನೀರು ಅಲುಗದ ಹಾಗೆ ಅಂದ್ರೆ ಅರ್ಥ, ಆ ನೀರು ಕೂಡ ಅಲುಗದಂತಹ ಕೆಲಸವನ್ನು ಮಾಡ್ತಾರೆ ಅಂತ. ಆರಾಮಾಗಿರ್ತಾರೆ, ಆರಾಮಾಗಿ ಬಂದರು. ಚಿಕ್ಕನಾಯಕನಹಳ್ಳಿಯಿಂದ ಶಾನ್ಭೋಗರು ತುಂಬ ಆರಾಮಾಗಿ ಬಂದರು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಎಷ್ಟು ತ್ರಾಸ ಪಟ್ಟಿದ್ದಾರೆ, ಎಷ್ಟು ಒದ್ದಾಡಿದ್ದಾರೆ ಅಂತ ಹಿಂದಿನ ತರಗತಿಗಳಲ್ಲಿ ನೀವು ಕೇಳಿದ್ರಿ. ಹಾಗಾಗಿ ಶಾನ್ಭೋಗರು ಕುಡಿದ ನೀರು ಅಲುಗದ ಹಾಗೆ ತಮ್ಮ ಮನೆಯನ್ನು ಸೇರಿಕೊಂಡ್ರು, ತಮ್ಮ ಊರನ್ನು ಸೇರಿಕೊಂಡ್ರು ಅಂತ ಅನ್ಬೋದಾ? ಅನ್ನೋದಕ್ಕೆ ಸಾಧ್ಯ ಇಲ್ಲ. ಜೀವ ಸಹಿತ ಮನೆ ಸೇರಿಕೊಂಡರು ಅನ್ಬೋದು. ಜೀವ ಅಂತ ಉಳಿತು. ಕುಡಿದ ನೀರು ಅಲುಗದ ಹಾಗೆ ಅಂದಿದ್ರು, ಜೀವ ಸಹಿತ ಅವರು ಮನೆ ಸೇರ್ಕೊಂಡ್ರು ಅಂತ ಅನ್ಬಹುದು. ರಸದೂಟವನ್ನು ಮಾಡಿದರು. ಬಹಳ ಸ್ವಾದಿಷ್ಟ ಅಡಿಗೆಯನ್ನು ಮಾಡಲಾಗಿತ್ತು. ರಾತ್ರಿ ಚಿಕ್ಕನಾಯಕನಹಳ್ಳಿಯಿಂದ ಬಂದಾಗ ಅವ್ರ ಮನೆಯಲ್ಲಿ ಸಿದ್ಧಪಡಿಸಿದ್ರು. ಅದನ್ನು ತಿಂತ ಏನೇನೋ ತಲೆಯಲ್ಲಿ ಯೋಚನೆಗಳು ಬಂದು ಏನು ಬಂತು? ಹುಲಿ ಈಗ ಎಷ್ಟು ಹಸಿದಿರಬೇಕು? ಅಯ್ಯೋ ಪಾಪ, ನನ್ನನ್ನು ಬೇಟೆ ಆಡೋದಕ್ಕೆ ಬಂದಿತ್ತಲ್ಲ ಹುಲಿ, ಅದಕ್ಕೆಷ್ಟು ಹಸಿವೆ ಆಗಿರಬಹುದು ಎಂಬ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಅವರ ವದನ ಅಂದರೆ ಮುಖ, ಅರವಿಂದ ಅಂದರೆ ಕಮಲ, ಮುಖ ಕಮಲದಲ್ಲಿ, ಮುಖ ಕಮಲ ಅಂತನೂ ಅಂತೀವಿ ಅಥವಾ ವದನಾರವಿಂದ ಅಂತನೂ ಕರಿತೀವಿ. ಇದು ಅಲಂಕಾರಕ್ಕೆ ಬರುವಂತಹ ಸಾಲು. ವದನಾರವಿಂದ, ವದನ ಅಂದರೆ ಮುಖ, ಅರವಿಂದ ಅಂದರೆ ಕಮಲ. ಮುಖವನ್ನ ಕಮಲವೆಂದೇ ಹೇಳಲಾಗಿದೆ.
ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ಯಾವ ಅಲಂಕಾರ ಆಗುತ್ತೆ? ರೂಪಕಾಲಂಕಾರ ಆಗತ್ತೆ. ರೂಪಕಾಲಂಕಾರಕ್ಕೆ ಉದಾಹರಣೆ ಹೇಗೆ ಬರಿಬೇಕು? ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಈ ವಾಕ್ಯದ ಅಲಂಕಾರ ಹೆಸರಿಸಿ ಸಮನ್ವಯಗೊಳಿಸಿ ಅಂತ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದಾಗ ನೀವು ಉಪಮೇಯ ಯಾವುದನ್ನ? ವದನವನ್ನ, ಶಾನುಭೋಗರ ಮುಖವನ್ನ ವದನ ಉಪಮೇಯ. ಉಪಮಾನ ಯಾವುದೆಂದು ಹೇಳಲಾಗಿದೆ? ಅರವಿಂದವೆಂದು ಹೇಳಲಾಗಿದೆ. ಅರವಿಂದ ಉಪಮಾನ. ಸಮನ್ವಯ ಹೇಳಿದ್ನಲಾಗಲೇ, ಇಲ್ಲಿ ಉಪಮೇಯವಾದ ವದನವನ್ನ ಉಪಮಾನವಾದ ಅರವಿಂದವೆಂದೇ ಹೇಳಲಾಗಿದೆ. ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ಇದು ರೂಪಕಾಲಂಕಾರ ಅಂತ ಬರಿಬೇಕು ಮಕ್ಕಳೇ. ಅವರ ಮುಖದಲ್ಲಿ ನಗು ಮೂಡ್ತಂತೆ. ಸದ್ಯ ಬದುಕೊಂಡೆ, ಸದ್ಯ ದೇವ್ರು ಕಾಪಾಡ್ದ. ತನ್ನ ಆ ಊಟ ಇವತ್ತು ಅದು ಸಿಕ್ತಿತ್ತೋ ಇಲ್ಲೋ ಅಂತ ಯೋಚನೆ ಮಾಡಿದಾಗ, ಸಿಕ್ತಲ್ಲಪ್ಪ ಊಟ, ಮೆಚ್ಚಿ ತಿಂದಾಗ ರುಚಿ ಇಮ್ಮಡಿ ಆಗತ್ತೆ, ದ್ವಿಗುಣ ಆಗತ್ತೆ, ಹೆಚ್ಚಾಗತ್ತೆ. ಆ ರೀತಿ ಊಟದ ರುಚಿ ಕೂಡ ಇಮ್ಮಡಿಯಾಯಿತು. 2 + ಮಡಿ ಇಮ್ಮಡಿ. ಇದು ಸಮಾಸದ ಪದ. ಯಾವ ಸಮಾಸ? ದ್ವಿಗು ಸಮಾಸಕ್ಕೆ ಉದಾಹರಣೆಯ ಪದ ಇದು. 2 ಅಧಿಕ ಮಡಿ ಅಥವಾ 2 + ಮಡಿ ಇಮ್ಮಡಿ ದ್ವಿಗು ಸಮಾಸಕ್ಕೆ ಉದಾಹರಣೆ. ಯಾಕೆಂದ್ರೆ ಪೂರ್ವ ಪದ ಸಂಖ್ಯಾವಾಚಕ ಆಗಿದೆ. ಇಮ್ಮಡಿ ಆಯಿತು, ಊಟದ ರುಚಿ ಹೆಚ್ಚಾಯಿತು, ದ್ವಿಗುಣ ಆಯಿತು. ಅವರಿಗೆ 6 ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟ ಪ್ರಾಣವನ್ನು ಕಾಪಾಡಿದ ಆ ಕಿರ್ದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. 6 ನಿಮಿಷ ಆ ಕಿರ್ದಿ ಪುಸ್ತಕದಿಂದಲೇ ಓಡದಿದ್ದು. ಹುಲಿಯ ಗಮನ ಸ್ವಲ್ಪ ಬೇರೆ ಕಡೆ ವಿಚಲಿತವಾದದ್ದು, ಅಪ್ರತಿಭವಾದದ್ದು. ಇದರಿಂದ ಅವರು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಕಾಲಿ ಅಡವಿ ಬಿದ್ದಿದ್ದು. ಹೇಗೆ ಬಿದ್ದಿದ್ದು? ಮಕಾಡೆ ಬಿದ್ದಿದ್ದು. ಮಕಾಡೆ ಬಿದ್ದಿದ್ದು ಅಂದರೆ ಭೂಮಿಯ ಕಡೆ ತನ್ನ ಮುಖವನ್ನು ಮಾಡಿ ಬಿದ್ದಿದ್ದು. ಹಿಂದೆ ಅಂದರೆ ಬೆನ್ನಿಂದ ತಿನ್ನಲಾರದೆ, ದಾಳಿ ಮಾಡಲಾರದೆ ಅಥವಾ ಬೇಟೆ ಆಡಲಾರದೆ ಹುಲಿ ಅವರನ್ನು ಬಿಟ್ಟು ಹೋಗಿದ್ದು. ಅಂತಹ 6 ನಿಮಿಷ ತನ್ನನ್ನು ಕಾಪಾಡಿದಂತಹ ಕಿರ್ದಿ ಪುಸ್ತಕ ಜೀರ್ಣ ಒಂದು ಹಳೆ ಅರಿವೆಯಲ್ಲಿ, ಹಳೆ ಬಟ್ಟೆಯಲ್ಲಿ ಅದನ್ನು ಸುತ್ತಿ ತೊಲೆ ಜಾಗದಲ್ಲಿ, ತೊಲೆ ಅಂದರೆ ಗೊತ್ತಲ್ವಾ, ದಪ್ಪ ಮರದ ತುಂಡುಗಳನ್ನು ಮನೆಗಳಿಗೆ ಹಾಕಿರ್ತಾರೆ. ತೊಲೆ, ತೀರು, ಹೆಂಚುಗಳನ್ನು ಹಾಕೋದಕ್ಕೆ ತೀರುಗಳನ್ನು ಮತ್ತು ಅಟ್ಟ ಅವನ್ನೆಲ್ಲ ಹಾಕೋದಕ್ಕೆ ತೊಲೆಗಳನ್ನು ಹಾಕಿರ್ತಾರೆ. ಅಲ್ಲೊಂದು ಸ್ವಲ್ಪ ಜಾಗ, ಮುಂಚೆ ಎಲ್ಲ ತೊಲೆಗಳಿಗೆ ಸಮೀಪ ಅದರ ಕೆಳಭಾಗದಲ್ಲೇ ಒಂದು ಹಲಿಗೆಯನ್ನು ಹಾಕಿ ಜಾಗ ಮಾಡ್ತಿದ್ರಲ್ವಾ, ಆ ತೊಲೆ ಹತ್ರ ಇಟ್ಟಿದ್ರು. ಅದನ್ನು ನೋಡಿ ಅದು ವಿಶ್ರಾಂತಿ ಪಡಿತಾ ಇತ್ತು ಅಂದರೆ ಅಲ್ಲಿ ಆ ಜಾಗದಲ್ಲಿ ಅದನ್ನು ಇಡಲಾಗಿತ್ತು. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಡಿತು. ನನ್ನನ್ನು ಕಾಪಾಡಿದ್ದು ಯಾವುದು? ಊಟ ಮಾಡ್ತಾನೆ ನೋಡ್ತಾರೆ ಯಾವುದನ್ನ? ಆ ಕಿರ್ದಿ ಪುಸ್ತಕವನ್ನು ನೋಡ್ತಾರೆ. ಆ ಶಾನುಭೋಗರಂತೂ ಈಗ ಇಲ್ಲ. ಆ ಶಾನುಭೋಗರು ಇವತ್ತು ಉಳಿದಿಲ್ಲ, ಜೀವಂತವಾಗಿಲ್ಲ. ಆದರೆ ಕಿರ್ದಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ಆ ಮನೆತನದಲ್ಲಿ ಇವತ್ತಿಗೂ ಕೂಡ ಕಿರ್ದಿ ಪುಸ್ತಕವನ್ನು ಭದ್ರವಾಗಿಟ್ಕೊಂಡು ಪೂಜೆ ಮಾಡಿಕೊಂಡು ಒಂದು ಒಳ್ಳೊಳ್ಳೆ ಕಾರ್ಯಗಳಲ್ಲಿ, ದೇವರ ಕಾರ್ಯಗಳಲ್ಲಿ ಅದನ್ನು ಪೂಜಿಸ್ತಾ ಭಾವಭಕ್ತಿಯನ್ನು ತೋರಿಸ್ತಾ ಇವತ್ತಿಗೂ ಆ ಮನೆಯವರು ಇಟ್ಕೊಂಡು ಬರ್ತಾ ಇದ್ದಾರಂತೆ. ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ಎಲ್ಲ ಪೂಜೆಗಳು ಅದಕ್ಕೆ ಸಲ್ತಾ ಇದ್ದಾವೆ. ಯಾವುದಕ್ಕೆ? ಆ ಕಿರ್ದಿ ಪುಸ್ತಕಕ್ಕೆ. ಅವರೆಲ್ಲರ ಕೃತಜ್ಞತೆಯು ಅದಕ್ಕೆ ಸಂದಿದೆ. ಎಲ್ಲ ಧನ್ಯತೆ, ಅವರ ಕೃತಜ್ಞತೆ ಆ ಕಿರ್ದಿ ಪುಸ್ತಕಕ್ಕೆ. ನಮ್ಮ ತಲತಲಾಂತರದ ಆಸ್ತಿನಪ್ಪ ಇದು, ನಮ್ಮ ವಂಶ ಪಾರಂಪರ್ಯವಾಗಿ ಬಂದಂತಹ ಪುಸ್ತಕನಪ್ಪ ಇದು ಅಂಥೇಳಿ ಧನ್ಯತೆಯಿಂದ, ಕೃತಜ್ಞತೆಯಿಂದ ಅದನ್ನು ಜೋಪಾನ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಆ ಮನೆತನದವರು. ಆದರೆ ನಿಜವಾಗಿ ನೋಡಿದರೆ ಅದ್ರಿರಲಿ, ಶಾನುಭೋಗರಿಗೆ ಅನಿಸಿದ್ದೇನೋ ಕಿರ್ದಿ ಪುಸ್ತಕನೇ ನನ್ನನ್ನು ಉಳಿಸಿದ್ದು, ಕಾಪಾಡಿದ್ದು ಅಂತ. ಆದರೆ ನಾವು ಒಳಗಣ್ಣಿನಿಂದ ನೋಡಿದಾಗ ಕಿರ್ದಿ ಪುಸ್ತಕನ ಉಳಿಸಿದ್ದು ಇಲ್ಲ. ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ. ಕಿರ್ದಿ ಪುಸ್ತಕ ಅವರ ರಕ್ಷಣೆಯನ್ನು ನಿಜವಾಗಿ ನೋಡಿದರೆ ಮಾಡಲಿಲ್ಲ.
ಮಾಡಿದ್ಯಾವುದು? ಹುಲಿಯ ಧರ್ಮ ಶ್ರದ್ಧೆಯಿಂದ. ಹುಲಿ ಧರ್ಮವನ್ನು ಆಚರಣೆ ಮಾಡ್ತಲ್ಲ, ಹಿಂದಿನಿಂದ ಬೇಟೆ ಆಡಬಾರ್ದು, ಪ್ರಾಣಿಗಳನ್ನು ಹಿಡಿಬಾರ್ದು ಅನ್ನೋ ಧರ್ಮ ಏನಿತ್ತು, ಹುಲಿಯ ಧರ್ಮ, ಆ ಹುಲಿಯ ಧರ್ಮ ಅವರನ್ನು ಕಾಪಾಡಿದ್ದು. ಅವ್ರು ಬಿದ್ದಾಗ ಕೂಡ ಹುಲಿ ಅವರನ್ನು ಕಚ್ಕೊಂಡು ಹೋಗ್ಬೋದಾಗಿತ್ತು, ಎಳ್ಕೊಂಡು ಹೋಗ್ಬೋದಾಗಿತ್ತು. ಹುಲಿ ಯಾಕೆ ಮಾಡಲಿಲ್ಲ? ಏಕೆಂದರೆ ಅವರು ಬೆನ್ನನ್ನು ತೋರಿಸಿನೇ ಏನು ಮಕಾಡೆ ಅಂತೀವಲ್ವಾ, ಮಕಾಡೆ ಮಲಗಿದ್ದು. ಹಾಗಾಗಿ ಆ ಬೆನ್ನನ್ನು ತೋರಿಸಿದ ಕಾರಣದಿಂದ ಹುಲಿ ಬಿಟ್ಟು ಹೋಗಿತ್ತು. ಈ ಹುಲಿಯ ಧರ್ಮ ಶ್ರದ್ಧೆಯಿಂದ ಯಾರೋ ಶಾನ್ಭೋಗರು ಉಳಿದರೆ ವಿನಃ ಅವರ ಕಿರ್ದಿ ಪುಸ್ತಕದಿಂದ ಅಲ್ಲ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂತು. ಯಾರ ಗುಣವನ್ನು? ಈ ಭರತಖಂಡದ ಹುಲಿಗಳ ಗುಣವನ್ನು ಹಾಡಿ ಹೊಗಳುವಂತಹ ಭಾಗ್ಯ ನನ್ನ ಪಾಲಿಗೆ ಇವತ್ತು ಬಂದಿದೆ ಅಂತ ಹೇಳಿಬಿಟ್ಟು ಲೇಖಕರು ಪ್ರಸ್ತುತ ಈ ಪಾಠದಲ್ಲಿ ಹೇಳ್ತಾರೆ. ಮಕ್ಕಳೇ, ಈಗ ಹೇಳಿದ್ನಲ್ವಾ, ಪ್ರಮುಖಾಂಶಗಳನ್ನೆಲ್ಲ ಹೇಳಿದೆ. ಈ ಪ್ರಮುಖಾಂಶಗಳಲ್ಲಿ 2 ಅಂಕದ 2 ಪ್ರಶ್ನೆಗಳಾದರೂ ಬರ್ಬೋದು, ಅಥವಾ ದೀರ್ಘ ಉತ್ತರದ 8 ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ 1 ಪ್ರಶ್ನೆ ಬೇಕಾದರೂ ಕೇಳ್ಬೋದು, ಅಥವಾ 1 ಅಂಕದ 1 ಪ್ರಶ್ನೆ ಕೇಳಿ ಸಂದರ್ಭ ಸಹಿತ ಉತ್ತರಿಸಿ 3 ಅಂಕಕ್ಕೆ ಬೇಕಾದರೂ ಕೇಳಬಹುದು, ಅಥವಾ ಲೇಖಕರ ಪರಿಚಯ ಬೇಕಾದರೂ ಕೇಳ್ಬೋದು. ನೀಲನಕ್ಷೆಯನ್ನು ನಮ್ಮ ಪ್ರೌಢಶಿಕ್ಷಣ ಮಂಡಳಿ ಒಂದು ದೂರ ದೃಷ್ಟಿಕೋನವನ್ನು ಇಟ್ಕೊಂಡ್ಬಿಟ್ಟು ಅದನ್ನು ನಿಲ್ಲಿಸಿದೆ. ಅಂದರೆ ಎಲ್ಲ ಮೌಲ್ಯಯುತ ಪಾಠಗಳನ್ನು ಎಲ್ಲವನ್ನೂ ಕಲೀಲಿ ಮಕ್ಕಳು. ಅವಾಗೇನಾಗಿತ್ತು, ಕೇವಲ ಸೀಮಿತ ಆಗಿತ್ತು. ನೀಲ ನಕಾಶೆ ನೋಡಿ ಯಾವುದು ಮುಖ್ಯವಾಗಿ ಬರುತ್ತೆ, ಯಾವ ಪ್ರಶ್ನೆ ಬರಬಹುದು ಅಂತ ಊಹೆ ಮಾಡಿ ಒಂದು ಪ್ರಶ್ನೆ ಪತ್ರಿಕೆಯನ್ನೇ ಸಿದ್ಧಪಡಿಸ್ಬೋದಾಗಿತ್ತು. ಆವಾಗ ಮಕ್ಕಳ ಜ್ಞಾನಕ್ಕೆ ಒಂದು ಬೇಲಿ ಹಾಕಿದಾಗತ್ತೆ. ಆ ಕಾರಣದಿಂದ ಮಾನ್ಯ ಪ್ರೌಢಶಿಕ್ಷಣ ಮಂಡಳಿ ಏನಿದೆ, ಆ ಮಂಡಳಿ ನೀಲ ನಕಾಶೆಯನ್ನು ರದ್ದುಪಡಿಸಿದೆ. ಎಲ್ಲ ಪಾಠಗಳನ್ನು ಸಮತೂಕದಲ್ಲೇ ಎಲ್ಲ ಪಾಠಗಳಿಂದ ಪ್ರಶ್ನೆಗಳನ್ನು ಮತ್ತು ಪದ್ಯಗಳಿಂದ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಮತ್ತು ಪಠ್ಯಪೋಷಕದಲ್ಲೂ ಕೂಡ ಎಲ್ಲ ಪಾಠಗಳಲ್ಲೂ ಪದ್ಯಗಳಲ್ಲೂ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಅದರಿಂದ ಮಕ್ಕಳೇ, ಎಲ್ಲವನ್ನೂ ಓದ್ಕೊಳ್ಳಿ, ಹೆಚ್ಚು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರೂ ನೋಟ್ಸನ್ನು ಸಿದ್ಧಪಡಿಸ್ಕೊಂಡು ಮುಂದಿನ ತರಗತಿಯಲ್ಲಿ ಅಥವಾ ಮುಂದೆ 2 ದಿನ ಬಿಟ್ಟು ನನಗೆ ತೋರಿಸ್ಬೇಕು. ಆಯಿತಾ? ಯಾವುದೇ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂದರೆ ಕೇಳ್ಬೋದು.